ಕ್ರಿಸ್ತನಲ್ಲಿ ಪ್ರೀತಿಯುಳ್ಳಂತಹ ಸಹೋದರ ಸಹೋದರಿಯರಿಗೆ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಮುಂಜಾನೆ ವೇಳೆಯ ಶುಭಾಶಯಗಳು. ಪ್ರಿಯರೇ, ಈ ವಾರದ ಮೊದಲದಲ್ಲಿ ನಾವು ಒಂದಾಗಿ ಸೇರಿ ತಂದೆಯ ದೇವರನ್ನು ಆರಾಧಿಸಲು ಕೂಡಿ ಬಂದಿದ್ದೇವೆ. ಕೂಡಿ ಬಂದ ಸಂದರ್ಭದಲ್ಲಿ ನಾವು ಪ್ರತಿಯೊಬ್ಬರು ನಮ್ಮ ಒಂದು ವೇದ ವಾಕ್ಯಗಳನ್ನು, ಸತ್ಯ ವೇದಗಳನ್ನು ನಾವು ತಿರುಗಿಸಿಕೊಂಡವರಾಗಿ ನಾವು ದೇವರನ್ನು ಕುರಿತು, ದೇವರ ಕಾರ್ಯಗಳನ್ನು ಕುರಿತು ಹೆಚ್ಚಾದ ಒಂದು ಜ್ಞಾನದಲ್ಲಿ ಸಾಗಬೇಕಾಗಿ ನಾನು ನೋಡ್ತಿದ್ದೇವೆ. ಯಾಕಂದ್ರೆ ದೇವರ ಸನ್ನಿಧಾನದಲ್ಲಿ ಬರುವಂಥದ್ದು ನಾವು ದೇವರನ್ನು ಕುರಿತು ಅರಿತುಕೊಳ್ಳುವುದಕ್ಕೂ ತಿಳಿದುಕೊಳ್ಳುವುದಕ್ಕೂ, ಆತನ ಜ್ಞಾನವನ್ನು ಮಹಿಮೆಯನ್ನು ನಾವು ಅರಿತುಕೊಳ್ಳುವುದು. ಯಾವ ಮನುಷ್ಯನು ದೇವರನ್ನು ದಿನದಿಂದ ದಿನಕ್ಕೆ ಅರಿಯುತ್ತಾ ಹೋಗುತ್ತಾನೋ ಅವನ ಜೀವನದಲ್ಲಿ ಎಲ್ಲಾ ವಿಧವಾದಂತಹ ಒಂದು ಕಾರ್ಯಗಳು ಸಿದ್ಧಿಯಾಗಿ ಬರುತ್ತದೆ. ಮನುಷ್ಯನು ದೇವರನ್ನು ಅರಿತುಕೊಳ್ಳಲು ಪ್ರಯತ್ನ ಮಾಡಬೇಕು. ದೇವರು ಎಂತ ಒಂದು ವ್ಯಕ್ತಿಯಾಗಿದ್ದಾನೆ, ದೇವರ ಒಂದು ಸ್ವರೂಪ ಎಂಥದ್ದು, ದೇವರು ಯಾವ ರೀತಿ ಇದ್ದಾನೆ, ಇದು ಪ್ರತಿಯೊಬ್ಬ ಮನುಷ್ಯನು ಯೋಚಿಸಬೇಕಾದ್ರೆ ನಾವು ಅದನ್ನು ಯೋಚಿಸುವುದಿಲ್ಲ. ದೇವರನ್ನು ಕುರಿತು, ದೇವರ ಕಾರ್ಯಗಳನ್ನು ಕುರಿತು, ದೇವರ ಚಿಂತನೆ, ಮನಸ್ಸಿನ ಚಿಂತನೆಗಳು ಬರಲ್ಲ. ಆ ಚಿಂತನೆಗಳು, ಅದನ್ನೇ ಆಧ್ಯಾತ್ಮಿಕ ಅಂತ ಹೇಳೋದು. ಆಧ್ಯಾತ್ಮಿಕ ಸ್ಪಿರಿಚುವಲ್ ಅಂತ ಹೇಳಿದ್ರೆ ನಾವು ದೇವರನ್ನು ಕುರಿತು ಹೆಚ್ಚಾಗಿ ಅರಿತುಕೊಳ್ಳುವುದು. ನಾವು ಬೇರೆ ವ್ಯಕ್ತಿಗಳನ್ನ ಅರಿತುಕೊಳ್ಳೋದಕ್ಕೆ ಬಹಳ ಪ್ರಯತ್ನ ಪಡ್ತೀವಿ. ನಮ್ಮ ಜೀವನದಲ್ಲಿ ಬೇರೆ ಬೇರೆ ವ್ಯಕ್ತಿಗಳನ್ನ ಅರಿತುಕೊಳ್ಳುವುದಕ್ಕೂ ತಿಳಿದುಕೊಳ್ಳೋದಕ್ಕೂ ನಾವು ಯೋಚನೆ ಮಾಡ್ತೀವಿ. ಇಲ್ಲಿ ಸುಮಾರು 70 ವಯಸ್ಸಿರೋರು, 60 ವಯಸ್ಸಿರೋರು ನಿಮ್ಮ ಜೀವನದಲ್ಲಿ ನೀವು ಸಾಗಿ ಬಂದಂತ ಸಮಯದಲ್ಲಿ ನೀವು ನೋಡಿದಂತ ವ್ಯಕ್ತಿಗಳು ನಿಮ್ಮೊಂದಿಗಿದ್ದಾರೆ. ಈಗ ಬಹಳ ವ್ಯಕ್ತಿಗಳಿಲ್ಲ, ಬಹಳ ಜನ ಏನಾಗಿದ್ದಾರೆ, ನಮ್ಮನ್ನು ಬಿಟ್ಟು ಆಗ್ಲೇ ಹೋಗಿದ್ದಾರೆ. ಸೊ ಮನುಷ್ಯರನ್ನು ನಂಬೋದ್ರಿಂದ ಅದೊಂದು ತಾತ್ಕಾಲಿಕ. ಬೇಕು, ಮನುಷ್ಯನಿಗೆ ಒಂದು ಆಸರೆ ಬೇಕು, ಒಂದು ತಂದೆಯಾಗಿ, ತಾಯಿಯಾಗಿ, ಗಂಡನಾಗಿ, ಹೆಂಡತಿಯಾಗಿ, ಮಕ್ಕಳಾಗಿ, ಸ್ನೇಹಿತರಾಗಿ, ಇದೆಲ್ಲ ಬೇಕಾದ. ಆದರೆ ಇವತ್ತು ನಾವು ತಿಳಿದುಕೊಳ್ಳುವಂತ ವಿಚಾರ ದೇವರ ಒಂದು ಕಾರ್ಯವನ್ನು ಕುರಿತು ನಾವು ಯೋಚನೆ ಮಾಡಬೇಕು. ದೇವರ ಒಂದು ಕಾರ್ಯವನ್ನು ಕುರಿತು, ದೇವರ ಎಂತವನು ಎಂಬಂತ ಕಾರ್ಯವನ್ನು ಕುರಿತು ನಾವು ಯೋಚನೆ ಮಾಡ್ಬೇಕಾದ್ರೆ ಇವತ್ತಿನ ವೇದವಾಕ್ಯದ ಭಾಗವು ಏಷಾಯ 40ನೇ ಅಧ್ಯಾಯ 28ನೇ ವಾಕ್ಯ. ಈ ವಾಕ್ಯದ ಮೇರೆಗೆ ಇವತ್ತಿನ ದಿನದಲ್ಲಿ ನಾವು ಪ್ರಸಂಗವನ್ನು ನೋಡೋಣ. ಏಷಾಯ 40ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ, ನೀನು ಗ್ರಹಿಸಲಿಲ್ಲವೋ, ಕೇಳಲಿಲ್ಲವೋ. ಪ್ರಶ್ನೆ ಏನು ಅಂದ್ರೆ, ಈಗ ನೀವು ಎಲ್ಲ ಕೂತಿದ್ದೀರಾ, ನಿಮಗೆ ಈ ಪ್ರಶ್ನೆ ಅಂತ ಇಟ್ಕೊಳ್ಳಿ. ನೀವು ಗ್ರಹಿಸಲಿಲ್ಲ, ಗ್ರಹಿಸೋದಂದ್ರೇನು? ಅಂಡರ್ಸ್ಟ್ಯಾಂಡ್ ಮಾಡಲಿಲ್ವಾ? ಅಥವಾ ನೀವು ಆತನ ಕುರಿತು ನೋಡಲಿಲ್ಲವಾ? ಯು ಡೋಂಟ್ ನೋ ಅಬೌಟ್ ಹಿಮ್. ನೀವು ಗ್ರಹಿಸಲಿಲ್ಲವೋ, ಕೇಳಲಿಲ್ಲವೋ. ಬಹಳ ಚಿಕ್ಕ ವಯಸ್ಸಿಂದ ಸುಮಾರು ಜನ ಗೊತ್ತು ಯೇಸು ಕ್ರಿಸ್ತನು ಯಾರು, ತಂದೆಯ ದೇವರು ಯಾರು, ಪರಿಶುದ್ಧಾತ್ಮನು ಯಾರು ಎಲ್ಲ ಹೇಳ್ತೀರಾ. ಬೈಬಲ್ ಅಲ್ಲಿ ನಾವು ಅನೇಕ ವಿಚಾರಗಳನ್ನು ಮಾತನಾಡಿದಾಗ ಆದಾಮನ ನಂತರ ನೋಹನು, ನೋಹನ ನಂತರ ಅಬ್ರಹಾಮನು, ಅಬ್ರಹಾಮ ನಂತರ ಈಸಾಕ, ಯಾಕೋಬ, ನಂತರ 12 ಗೋತ್ರ, 12 ಗೋತ್ರದಲ್ಲಿ ಯೂದ ಗೋತ್ರದಿಂದ ಯೇಸು ಕ್ರಿಸ್ತನು, ಯೇಸು ಕ್ರಿಸ್ತನ ಮುಖ, ಇದೆಲ್ಲ ಚೆನ್ನಾಗಿ ಹೇಳ್ತೀವಿ. ಆದ್ರೆ ಗ್ರಹಿಸುವುದು ಏನ್ ಹೇಳ್ತಾನೆ? ನೀನು ಗ್ರಹಿಸಲಿಲ್ಲವೋ, ಕೇಳಲಿಲ್ಲವೋ. ಯೆಹೋವನು ನಿರಂತರ ದೇವರು, ಭೂಮಿಯ ಕಟ್ಟ ಕಡೆಗಳನ್ನು ನಿರ್ಮಿಸಿದವನು ಆಗಿದ್ದಾನೆ. ಆತನು ದಣಿದು ಬಳಲುವುದಿಲ್ಲ, ಆತನ ವಿವೇಕವು ಪರಿಶೋಧನೆಗೆ ಅಗಮ್ಯ. ಏನಂತೆ ಅಗಮ್ಯ ಅಂದ್ರೆ ಏನು ಕನ್ನಡದಲ್ಲಿ? ಅಗಮ್ಯ ಅಂದ್ರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ ಆಗಲ್ಲ. ಕರೆಕ್ಟ್ ಸಿಸ್ಟರ್? ಅಗಮ್ಯ ಅಂದ್ರೆ ಏನು? ಅದು ಊಹಿಸ್ಕೊಳಕ್ ಆಗಲ್ಲ ಅಥವಾ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ ಆಗಲ್ಲ. ದೇವರು ಎಂತವನಂದ್ರೆ ಅದನ್ನ ನಾವು ಊಹಿಸ್ಕೋಬೇಕು, ನಾವು ಯೋಚನೆ ಮಾಡ್ಬೇಕು. ದೇವರು ಎಂತವನಾಗಿದ್ದಾನೆ ಇಲ್ಲಿ ಹೇಳ್ತಾನೆ. ಯೆಹೋವನು ನಿರಂತರ ದೇವರು. ಎಂತ ದೇವರು? ನಿರಂತರ, ಶಾಶ್ವತ. ಹೇಳ್ತಾನೆ ಭೂಮಿಯ ಕಟ್ಟ ಕಡೆಗಳನ್ನು ನಿರ್ಮಿಸಿದವನು. ಇವತ್ತೆಲ್ಲ ಹುಡುಕ್ತಾ ಇದ್ದಾರೆ ಭೂಮಿ ಇನ್ನು ಎಲ್ಲಾರು ಎಕ್ಸ್ಟೆಂಡ್ ಆಗಿದ್ಯಾ. ಇವತ್ತು ಸೈಂಟಿಸ್ಟ್ಗಳು ಹುಡುಕ್ತಾ ಇರ್ತಾರೆ, ಎಲ್ಲಿ ನಾರ್ತ್ ಪೋಲ್ ಅಲ್ಲಿ ಹೋಗ್ತಾರೆ. ಎಲ್ಲಿ ನಾರ್ತ್ ಪೋಲ್, ಸೌತ್ ಪೋಲ್ ಅಂತಿದೆ. ಆದ್ರೆ ರಾಜ್ಯ ಸುಮಾರು ಜನ ಗೊತ್ತಿಲ್ಲ ಈಗಲೂ. ಅಲ್ಲೆಲ್ಲ ಹೋದ್ರೆ ನಿಮಗೆ -100 ಆ ರೀತಿ ಎಲ್ಲ ಒಂದು ಚಳಿ ಎಲ್ಲ ಇದೆ. ಈ ಗ್ರೀನ್ಲ್ಯಾಂಡ್, ಯುರೋಪ್ ಆದ್ಮೇಲೆ ಆ ಕಡೆ ಬರ್ತದೆ ನಾರ್ತ್ ಪೋಲ್, ಸೌತ್ ಪೋಲ್. ಈ ಬಹಳ ವಿಚಾರಗಳನ್ನ ಮನುಷ್ಯ ಈಗ ಕಂಡಿದ್ದಾನೆ. ನ್ಯೂಜಿಲೆಂಡ್ ಕಂಡಿಡಿದು 350 ವರ್ಷ ಆಯ್ತು. ಅಮೆರಿಕ ಕಂಡಿಡಿದು 800 ವರ್ಷ ಆಯ್ತು. ಅದಕ್ಕೆ ಮುಂಚೆ ಯಾರಿಗೂ ಗೊತ್ತಿರಲಿಲ್ಲ ಅದು. ಈ ಪ್ರಪಂಚದ ಭೂಪಟಗಳಲ್ಲಿ ಅದು ಯಾವ್ದು ಇರಲಿಲ್ಲ ಇತಿಹಾಸದಲ್ಲಿ. ಇದೆಲ್ಲ ಈಗ ಬಂದಿದ್ದು. ಮನುಷ್ಯ ಇನ್ನು ಹುಡುಕ್ತಾ ಇದ್ದಾನೆ. ಆದ್ರೆ ಭೂಮಿಯ ಕಟ್ಟ ಕಡೆಗಳನ್ನು ನಿರ್ಮಿಸಿದವನು ಯಾರು? ದೇವರು. ಪ್ರಶ್ನೆ ಏನಂದ್ರೆ,
ನಾವು ದೇವರನ್ನು ಕುರಿತು, ದೇವರ ಕಾರ್ಯಗಳನ್ನು ಕುರಿತು ಎಷ್ಟು ಗ್ರಹಿಸಿಕೊಂಡಿದ್ದೇವೆ? ಇವತ್ತೆಲ್ಲ ನಾವು ಕ್ರೈಸ್ತರಾಗಿದ್ದೇವೆ. ಕೆಲವರು ಹುಟ್ಟಬೇಕಾದ್ರೆ ಏನಾಗಿದ್ದೀರಾ? ಕ್ರೈಸ್ತರಾಗಿದ್ದೀರಾ. ಕೆಲವರು ನಂತರ ಕ್ರೈಸ್ತರಾಗಿ ಬದಲಾಗಿದ್ದೀರಾ. ಆದ್ರೆ ಮನುಷ್ಯ ಏನ್ ಮಾಡ್ತಾನೆ? ತಿಳ್ಕೊಳ್ಳಲ್ಲ. ಮನುಷ್ಯನು ದೇವರನ್ನು ಗ್ರಹಿಸುವುದಿಲ್ಲ. ದೇವರ ಒಂದು ಜ್ಞಾನವನ್ನ ಏನ್ ಮಾಡಲ್ಲ? ಗ್ರಹಿಸೋದಿಲ್ಲ. ಆತನ ವಿವೇಕವು ಪರಿಶೋಧನೆ. ಯಾವತ್ತಾದ್ರೂ ದೇವರ ವಿವೇಕ ಎಂಥದ್ದು, ದೇವರ ಜ್ಞಾನ ಎಂಥದ್ದು, ದೇವರ ಶಕ್ತಿ ಎಂಥದ್ದು? ನೀವು ನಿಜವಾಗ್ಲೂ ಹೇಳ್ತೀನಿ, ಈ ಆಳವಾದ ವಿಚಾರಗಳಲ್ಲಿ ಹೋಗ್ಬಿಟ್ರೆ ನಿಮ್ಮನ್ನು ಯಾರು ಈ ಲೋಕದಲ್ಲಿ ಸೋಲ್ಸಕ್ಕಾಗಲ್ಲ. ಯಾವಾಗ ನೀವು ದೇವರನ್ನು ಕುರಿತು ಆಳವಾದ ಚಿಂತನೆ ಹೋಗ್ತೀರಾ, ನಿಮ್ಮಷ್ಟು ಬಲಶಾಲಿ ಲೋಕದಲ್ಲಿ ಯಾರು ಇಲ್ಲ. ಯಾಕಂದ್ರೆ ನೀವು ಯಾರ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೀರಾ? ದೇವರ ಬಗ್ಗೆ. ದೇವರ ಬಗ್ಗೆ ತಿಳ್ಕೊಳ್ತಾ 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 ನೀವು ಬಲ ಹೊಂದಿರೋ ಹೊರತು ನೀವು ಏನಾಗಲ್ಲ, ಶಕ್ತಿ ಹೊಂದುವುದಿಲ್ಲ. ನಾವು ಗೊತ್ತಿಲ್ಲ, ನಮ್ಗೆ ನಾವು ತಿಳ್ಕೊಳ್ಳೋದಿಲ್ಲ. ಯೆರೆಮೀಯ 4ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ಇಲ್ಲಿ ನಾವು ನೋಡ್ತೀವಿ, ಮನುಷ್ಯರು ತಿಳಿದುಕೊಳ್ಳೋದಕ್ಕೆ ಏನ್ ಮಾಡಲ್ಲ? ಪ್ರಯತ್ನ ಪಡಲ್ಲ. ಯೆರೆಮೀಯ 4ನೇ ಅಧ್ಯಾಯ 22ರಲ್ಲಿ ಇಸ್ರಾಯೇಲ್ ಜನರ ಕುರಿತು ಅಲ್ಲಿ ಪ್ರವಾದನೆ ಮಾತಾಡ್ತಿದ್ದಾನೆ. ದೇವರು ಯೆರೆಮೀಯನ ಮುಖಾಂತರ ಮಾತಾಡ್ತಿದ್ದಾನೆ. ಏನ್ ಹೇಳ್ತಾನೆ ನೋಡಿ, ನನ್ನ ಜನರು ಮೂರ್ಖರು, ನನ್ನನ್ನು ತಿಳಿಯರು, ಮೂಢ ಸಂತತಿಯವರು, ಅವಿವೇಕಿಗಳು, ದುಷ್ಕಾರ್ಯದಲ್ಲಿ ನಿಪುಣರು, ಸತ್ಕಾರ್ಯವನ್ನು ಮಾಡಲರಿಯರು. ಯಾರಿಗೆ ಹೇಳ್ತಾ ಇರೋದು? ಇಸ್ರಾಯೇಲರಿಗೆ ಈ ಮಾತನ್ನು ಹೇಳ್ತಾ ಇದ್ದಾರೆ. ಏನಂತ? ಮೂರ್ಖ ಜನರು. ಏಕೆ ಮೂರ್ಖರು ಇಸ್ರಾಯೇಲರು? ಯಾವತ್ತಾರ ಯೋಚನೆ ಮಾಡಿದ್ರೆ ಯಾಕೆ ಇಸ್ರಾಯೇಲನ್ನ ಮೂರ್ಖರು ಅಂತ ಹೇಳಿದ್ರು? ಯಾಕೆ ಇಸ್ರಾಯೇಲನ್ನ ಅವಿವೇಕಿಗಳು ಅಂತ ಹೇಳಿದ್ರು? ಯಾಕೆಂದ್ರೆ ಕಣ್ಣ ಮುಂದೆ ದೇವರು ಮಾಡಿದಂತ ಎಲ್ಲಾ ಅದ್ಭುತಗಳನ್ನ, ದೇವರು ನಡೆಸಿದಂತ ಮಹತ್ ಕಾರ್ಯಗಳನ್ನ ಎಷ್ಟೇ ಮಾಡಿದ್ರು ಅವ್ರು ಏನ್ ಮಾಡ್ತಿರ್ಲಿಲ್ಲ. ಒಂದ್ ಸ್ವಲ್ಪ ದಿವಸದಲ್ಲಿ ಏನ್ ಮಾಡ್ತಾ ಇದ್ರು? ಮರ್ತು ಬಿಡ್ತಾ ಇದ್ರು. ಎಲ್ಲಿ ಹೋಗ್ತಾ ಇದ್ರು? ಬಾಳ್ ಹತ್ರ ಹೋಗ್ತಾ ಇದ್ರು. ಬಾಳ ದೇವತೆ ಅಂತ ಒಂದು ದೇವತೆ ಇತ್ತು. ಅಲ್ಲಿಂದ ಯಾವುದು ಈ ದಾನ್ ಅಶೇರ್ ವಿಗ್ರಹಗಳನ್ನ ಮತ್ತು ದಾನ್ ದೇವರುಗಳನ್ನ, ಈ ಎಲ್ಲಾ ವಿಗ್ರಹಗಳಿಗೆ ಏನ್ ಮಾಡ್ತಾ ಇದ್ರು? ನಮಸ್ಕಾರ ಮಾಡ್ತಾ ಇದ್ರು. ಅಂದ್ರೆ ದೇವರು ಅಷ್ಟು ತನ್ನ ಭುಜಬಲ ಪರಾಕ್ರಮದಿಂದ, ತನ್ನ ಶಕ್ತಿಯಿಂದ ಇವರನ್ನ ಕಾದು ಕಾಪಾಡಿ ಕರ್ಕೊಂಡು ಬಂದು ಇಟ್ಕೊಂಡ್ರು ಏನಂತ ಅವರು? ನನ್ನ ಜನರು ಮೂರ್ಖರು, ನನ್ನನ್ನು ತಿಳಿಯರು, ಮೂಢ ಸಂತತಿಯವರು, ಅವಿವೇಕಿಗಳು. ಅವರು ಸತ್ಕಾರ್ಯವನ್ನು ಮಾಡುವುದಕ್ಕೆ ಅರಿಯೋದಿಲ್ಲ. ದೇವರನ್ನು ಅರಿತವರು ಏನ್ ಮಾಡ್ತಾರಂತೆ? ಲಾಸ್ಟ್ ಅಲ್ಲಿ ಸತ್ಕಾರ್ಯ ಮಾಡ್ತಾರೆ. ಯಾರೊಬ್ಬ ಮನುಷ್ಯ ಸತ್ಕಾರ್ಯ ಮಾಡೋದು, ಅರಿಯೋದು, ತಿಳಿದುಕೊಳ್ಳೋದು ಬೇರೆ. ಒಳ್ಳೆ ವಿಚಾರಗಳು ಎಲ್ಲಿಂದ ಹುಟ್ಟುತ್ತೆ ಜೋನಾಸ್? ಒಳ್ಳೆ ವಿಚಾರಗಳು ಎಲ್ಲಿಂದ ಹುಟ್ಟುತ್ತೆ? ದೇವರಿಂದನ ಸೈತಾನ್ನಿಂದನ? ಎಲ್ಲಿಂದ ಹುಟ್ಟುತ್ತೆ? ದೇವರಿಂದ ಒಳ್ಳೆಯ ವಿಚಾರಗಳು ಹುಟ್ಟುತ್ತೆ. ಸತ್ಕಾರ್ಯಗಳು ಎಲ್ಲಿಂದ ಹುಟ್ಟುತ್ತೆ? ಸಿಂಪಲ್ ಥಿಂಕ್. ಇವತ್ತು ತುಂಬಾ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬಹುದು. ನೀವು ಒಳ್ಳೇದನ್ನ ಮಾಡ್ತಾ ಇರಿ, ನೀವೇನಾಗ್ಬಿಡ್ತೀರಾ? ದೇವರ ಮಕ್ಕಳಾಗ್ಬಿಡ್ತೀರಾ. ಆದ್ರಿಂದ ಇಲ್ಲಿ ನಾವು ನೋಡುವಂಥದ್ದು, ಪ್ರತಿಯೊಬ್ಬ ಮನುಷ್ಯನ ಏನ್ ಮಾಡಲು ತಿಳ್ಕೊಳ್ಳೋದಿಲ್ಲ. ಅದನ್ನ ಯೇಸು ಕ್ರಿಸ್ತನು ಸಹ ಅದೇ ಇಸ್ರಾಯೇಲ್ ಏನ್ ಹೇಳ್ತಾನೆ ಅಂದ್ರೆ, ಮಾರ್ಕ 8ನೇ ಅಧ್ಯಾಯ 18ರಲ್ಲಿ ಅಲ್ಲಿ ಸುವಾರ್ತೆನ ಸಾರಬೇಕಾದ್ರೆ ಹೇಳ್ತಾನೆ. ಮಾರ್ಕ 8:18ರಲ್ಲಿ ಏನ್ ಹೇಳ್ತಾನೆ ನೋಡಿ, ನಿಮ್ಮ ಮನಸ್ಸು ಕಲ್ಲಾಗಿದೆಯೋ? ಕಣ್ಣಿದ್ದು ಕಾಣುವುದಿಲ್ಲವೋ? ಕಿವಿಯಿದ್ದು ಕೇಳುವುದಿಲ್ಲವೋ? ನಿಮಗೆ ನೆನಪಿಲ್ಲವೋ? ಅಲ್ಲಿ ಯೇಸು ಕ್ರಿಸ್ತನು ಅದ್ಭುತ ಮಾಡಿದ್ದಾನೆ, ಎಲ್ಲಾ ಕಾರ್ಯ ಮಾಡಿದ್ದಾನೆ. ಮತ್ತೆ ಮತ್ತೆ ಏನ್ ಕೇಳ್ತಾ ಇದ್ದಾರೆ ಯೆಹೂದ್ಯರು? ನೀನೊಂದು ಸೂಚಕ ಕಾರ್ಯ ಮಾಡು, ಅದ್ಭುತ ಮಾಡು, ಎಲ್ಲಾ ಮಾಡು ಅಂತೇಳಿ ಅವ್ರು ಹೇಳ್ತಾನೆ. ಇವಾಗ ನಂಬಿಕೆ ಅನ್ನೋದು ಏನಾಗಿದೆ ಅಲ್ಲಿ ಹೇಳ್ತಾರೆ ಅವ್ರಿಗೆ. ಇಲ್ಲಿರೋದು ಏನ್ ಮಾಡ್ತಾ ಇದ್ರು? ನಮ್ಮಲ್ಲಿ ರೊಟ್ಟಿ ಇಲ್ಲ, ಊಟ ಇಲ್ಲ, ನಂಬಿಕೆ ಇಲ್ಲ. ಇವತ್ತು ಅಷ್ಟೇನೆ, ಕ್ರೈಸ್ತರಲ್ಲಿ ಏನಿಲ್ಲ? ನಂಬಿಕೆ ಇಲ್ಲ. என்ன கடவுள், ನಾನು ಆರಾಧನೆಗೆ போயிட்டுக்கிறே, நம்மளுக்கு சோறாத பிரச்சನೆ, நாங்க எவ்வளெல்லா ஜெபம் செய்றோம். ಇವತ್ತಿಗೂ ಕ್ರೈಸ್ತರಾಗಿ 40-50 ವರ್ಷ ಸಭೆಗಳಲ್ಲಿರುವಂತವ್ರು ಅನೇಕ ವ್ಯಕ್ತಿಗಳು ಮಾಡುವಂತ ಫಸ್ಟ್ ಏನದು? ಏನ್ ಮಾಡ್ತಾರೆ? ಯಾರೇ ಬ್ಲೇಮ್ ಮಾಡ್ತಾರೆ? ದೇವರನ್ನ. ಯಾಕೆ? ಅವರ ಮನಸ್ಸು ಏನಾಗಿದೆ? ಕಲ್ಲಾಗಿದೆ. ಕಣ್ಣಿದ್ದು ಏನಾಗಲ್ಲ? ಕಾಣುವುದಿಲ್ಲ. ಕಿವಿಯಿದ್ದು ಕೇಳುವುದಿಲ್ಲ, ನೆನಪಿಗೆ ಇಲ್ಲ. ಏನಂದ್ರೆ ದೇವರು ನಮ್ಮ ಜೀವನದಲ್ಲಿ ಏನೇನು ಮಾಡಿದಾನೆ ಅದನ್ನ ಏನ್ ಮಾಡಲ್ಲ ನಾವು? ನೆನಪಿಸಿಕೊಳ್ಳೋದಿಲ್ಲ. ಯಾವ ಮನುಷ್ಯನು ತನ್ನ ಜೀವನದಲ್ಲಿ ದೇವರು ಮಾಡಿದ ಅದ್ಭುತಗಳನ್ನ ನೆನೆಸ್ಕೊಳ್ತಾನೋ ಅವನು ಏನಾಗ್ತಾನೆ? ದೇವರ ಚಿಂತನೆ ಇರ್ತಾನೆ. ಇಲ್ಲಿ ಮನಸ್ಸು ಏನಕ್ಕೆ ಕಲ್ಲಾಗತ್ತೆ ಅಂದ್ರೆ, ನಾವು ಏನಕ್ಕೆ ದೇವರ ವಿಷಯದಲ್ಲಿ ನಾವು ಕಲ್ಲಾಗ್ತೇವೆ?
ಯಾಕೆ ದೇವರನ್ನು ನಾವು ಹುಡುಕೋದಿಲ್ಲ, ಯಾಕೆ ದೇವರ ಜ್ಞಾನವನ್ನು ಗ್ರಹಿಸೋದಿಲ್ಲ ಅಂದ್ರೆ ದೇವರು ನಮ್ಮ ಜೀವನದಲ್ಲಿ ಮಾಡಿದಂತ ಉಪಕಾರಗಳನ್ನು ನಾವೇನ್ ಮಾಡ್ಬಿಡ್ತೀವಿ, ನೆನಪಿಗೆ ಬರೋಲ್ಲ. ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡಿ, ಲೈಫ್ ಅಲ್ಲಿ ದೇವರು ನಮ್ಗೆ ಎಷ್ಟೆಲ್ಲಾ ಮಿರಾಕಲ್ ಮಾಡಿದ್ದಾನೆ, ದೇವರು ನಮಗೆ ಎಷ್ಟೆಲ್ಲಾ ಒಂದು ಆಶೀರ್ವಾದಗಳು ಕೊಟ್ಟಿದ್ದಾನೆ. ನಾವು ನೋಡೋದಿಲ್ವೇ? ಪ್ರೆಸೆಂಟ್ ನಮ್ ಕಣ್ಣ ಮುಂದೆ ಇರೋ ಸಮಸ್ಯೆನ ನಾವೇನ್ ಮಾಡ್ತಾ ಇರ್ತೀವಿ, ಕೂತ್ಕೊಂಡು ನೋಡ್ತಾ ಇರ್ತೀವಿ. ಏನ್ ನೋಡ್ತಾ ಇರ್ತೀವಿ? ಇವತ್ತಿನ ದಿನ ನನ್ನ ಸಮಸ್ಯೆ ಏನಾಗಿದೆ, ನನ್ನ ಕಣ್ಣ ಮುಂದೆ ಬೆಟ್ಟವಾಗಿ ನಿಂತಿದೆ. ದೇವ್ರು ಮಾಡಿದಲ್ಲ, ನಂಬಿಕೆ ಇಲ್ಲ. ಅದನ್ನ ಹೇಳ್ತಾನೆ ಇಲ್ಲಿ, ನೀವು ಕಣ್ಣಿದ್ದು ಕಾಣುವುದಿಲ್ಲ, ಕಿವಿಯಿದ್ದು ಕೇಳುವುದಿಲ್ಲ, ನಿಮಗೆ ನೆನಪಿಲ್ಲ. ಯೋಚನೆ ಮಾಡಿ ನೋಡಿ, ಕೂತಿರೋ ಪ್ರತಿಯೊಬ್ರು ನಿಮ್ ಜೀವನದಲ್ಲಿ ದೇವರು ಎಂತೆಂತ ಸಂದರ್ಭದಲ್ಲಿ ಯಾವ ಯಾವ ರೀತಿ ಕೂತ್ಕೊಂಡು ಯೋಚನೆ ಮಾಡ್ಬೇಕು, ನೆನಪಿಗೆ ತಗೋಬೇಕು, ಸ್ತೋತ್ರ ಹೇಳ್ಬೇಕು. ಈಗ ಮನುಷ್ಯ ಅದನ್ನ ಮಾಡಲ್ಲ, ದೇವರನ್ನ ಹುಡ್ಕೋದಿಲ್ಲ, ಎರಡನೇದು ಏನು ತಗೊಳ್ಳಲ್ಲ, ನೆನಪಿಗೆ ತರುವುದಿಲ್ಲ. ಆದ್ದರಿಂದ ಮನಸ್ಸಿನ ಕಾಠಿಣ್ಯ ಅದು. ಏನದು? ಆ ಮನಸ್ಸಿನ ಕಾಠಿಣ್ಯ. ಯೇಸು ಕ್ರಿಸ್ತನು ಮಾರ್ಕ 16:14 ಗದರಿಸ್ತಾನೆ ನೋಡಿ ಶಿಷ್ಯರಿಗೆ. ಮಾರ್ಕ 16ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ, ತರುವಾಯ 11 ಮಂದಿ ಶಿಷ್ಯರು ಊಟಕ್ಕೆ ಕೂತಿದ್ದಾಗ ಆತನು ಅವರಿಗೆ ಕಾಣಿಸಿಕೊಂಡನು. ನಾನು ಜೀವಿತನಾಗಿ ಎದ್ದ ಮೇಲೆ ತನ್ನನ್ನು ಕಂಡವರ ಮಾತನ್ನು ಅವರು ನಂಬಲ್ಲವಾದ ಕಾರಣ ಅವರ ಅಪನಂಬಿಕೆಗೂ ಅವರ ಮನಸ್ಸಿನ ಕಾಠಿಣ್ಯಕ್ಕೆ ಅವ್ರು ಏನ್ ಮಾಡಿದಾನೆ, ಗದರಿಸಿದನು. ಯೇಸು ಕ್ರಿಸ್ತನು ಗದರಿಸ್ತಾನೆ. ಯಾರಿಗೆ? 12 ಜನ ಶಿಷ್ಯರಲ್ಲಿ ಕೆಲವರು ಏನ್ ಮಾಡ್ಲಿಲ್ಲ, ನಂಬಲಿಲ್ಲ. ಉದಾಹರಣೆಗೆ ತೋಮನನ್ನ ಹೇಳ್ಬೋದು. ಅನೇಕ ಶಿಷ್ಯರು ಯೇಸು ಕ್ರಿಸ್ತನು ಸತ್ತು ಜೀವಿತನಾಗಿ ಎದ್ದಿದ್ದಾನಂತ ಏನ್ ಮಾಡ್ಲಿಲ್ಲ, ನಂಬಲಿಲ್ಲ. ಯೇಸು ಕ್ರಿಸ್ತನ್ ಏನ್ ಮಾಡ್ತಾನೆ, ಅವರ ಅಪನಂಬಿಕೆಗೂ ಮನಸ್ಸಿನ ಕಾಠಿಣ್ಯ, ಎರಡಿದೆ ವಿಷಯ. ದೇವರಲ್ಲಿ ನಾನು ಯಾಕೆ ಹುಡುಕೋದಿಲ್ಲ, ದೇವರ ಜ್ಞಾನವನ್ನು ನಾವು ಯಾಕೆ ತಿಳ್ಕೊಳ್ಳೋದಿಲ್ಲ ಅಂದ್ರೆ ನಮ್ಗೇನಿದೆ, ಒಂದು ಅಪನಂಬಿಕೆ, ಎರಡನೇದು ಕಾಠಿಣ್ಯ, ಮನಸ್ಸಿನ ಕಠಿಣವಾದ ಮನಸ್ಸು. ಏನ್ ಮಾಡಿದ್ರೇನು ನನ್ನ ಜೀವನದಲ್ಲಿ, ನನ್ನ ಜೀವನ ಇಷ್ಟೇ, ನನ್ನ ಲೈಫ್ ಆಗೋಯ್ತು, ಈ ಮನಸ್ಸನ್ನ ಕಟ್ಕೊಂಡೆ ನನ್ನ ಲೈಫ್ ಏನಾಯ್ತು, ಬರ್ಬಾದ್ ಆಗೋಯ್ತು. ಬೇರೆ ಯಾರನ್ನೋ ಮದ್ವೆ ಆಗಿದ್ರೆ ನಾನು ಏನ್ ಮಾಡ್ತಾ ಇದ್ದೆ, ಚೆನ್ನಾಗಿರ್ತಾ ಇದ್ದೆ. ಆ ಊರಲ್ಲಿ ಇನ್ಯಾವುದೋ ಕನಸುಗಳು ನೋಡಿ ಮನಸ್ಸು ಹೆಂಗ್ ಹೋಗ್ತದೆ. ಈ ಮನುಷ್ಯನ್ನ ಕಟ್ಕೊಂಡು ಇಷ್ಟು ವರ್ಷ ಊಟ ಮಾಡಿ ಬದುಕಿದ್ದಾರೆ, ಅದೆಲ್ಲ ಯೋಚನೆ ಮಾಡಲ್ಲ. ಅಥವಾ ಅದೇ ಗಂಡನಿಗೆ ರಿಪೀಟ್ ಹೇಳ್ತೀನಿ, ಗಂಡಸರು ಹೇಳ್ತಾನೆ, ಇನ್ಯಾರನ್ನೋ ಕಟ್ಕೊಂಡಿದ್ರೆ ನನ್ನ ಜೀವನ ಚೆನ್ನಾಗಿರ್ತಿತ್ತು, ಅವಳು ಬೆಳ್ಳಗಿದ್ಲು, ಅವಳು ತೆಳ್ಳಗಿದ್ಲು, ಇವಳು ದಪ್ಪ ಇದ್ದಾಳೆ. ಈ ಏನ್ ಕೇಳ್ತಾ ಇದ್ದೇನೆ ಅಂದ್ರೆ, ಇಲ್ಲಿ ಅಪನಂಬಿಕೆ. ದೇವರು ನಮಗೆ ಕೊಟ್ಟಿರುವಂತ ವಿಚಾರಗಳಲ್ಲಿ ನಾವೇನ್ ಮಾಡ್ತಾ ಇದೀವಿ, ಅಪನಂಬಿಕೆ, ಮನಸ್ಸಿನ ಕಾಠಿಣ್ಯ. ಯಾರ ಮೇಲೆ ತೋರಿಸ್ತಾ ಇದೀವಿ? ದೇವರ ಮೇಲೆ. ನಮ್ಮ ಪರ್ಸನಲ್ ಯೋಚನೆಗಳು, ನಮ್ಮ ಪರ್ಸನಲ್ ವೆಂಜನ್ಸ್ಗಳು ಕಡೆಯಲ್ಲಿ ಯಾರ ಮೇಲೆ ಹೋಗಿ ನಿಲ್ತಾ ಇದೆ? ಇವತ್ತು ಅನೇಕರು ದೇವರನ್ನ ಬಿಡುವುದಕ್ಕೂ ಸಭೆಗಳನ್ನು ಬಿಡುವುದಕ್ಕೆ ಕಾರಣ ಏನಂದ್ರೆ ಅಪನಂಬಿಕೆ, ಎರಡನೇದು ಮನಸ್ಸಿನ ಕಠಿಣತೆ. ಇದು ಏನಾಗ್ಬಿಡುತ್ತೆ ಅಂದ್ರೆ ದೇವರಿಂದ ದೂರ ಮಾಡ್ಬಿಡುತ್ತೆ. ಅದನ್ನ ಯೇಸು ಕ್ರಿಸ್ತನಲ್ಲಿ ಬೈತಾನೆ, ಗದರಿಸ್ತಾನೆ. ಯಾರಿಗೆ? ನಿಮ್ಮ ಅಪನಂಬಿಕೆಗೂ ಅವರ ಮನಸ್ಸಿನ ಕಠಿಣತೆ. ಮನಸ್ಸಿಗೆ ಕಠಿಣತೆ ಬರಬಾರ್ದು, ದೇವರ ವಿಚಾರದಲ್ಲಿ ಬರಬಾರ್ದು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನೀವ್ ಎಷ್ಟೇ ವರ್ಷ ಆದ್ರೂ ಇಲ್ಲಿರಲ್ಲ. ಮೈಂಡ್ ಅಲ್ಲಿ ಚೆನ್ನಾಗಿ ಇಟ್ಕೊಳ್ಳಿ. ಈಗ 10 ವರ್ಷ ಇರ್ಬೋದು, ಎಷ್ಟೇ ವಯಸ್ಸು, 12, maybe I live 80. After 80 go back to ಯಾರ ಹತ್ರ ಹೋಗ್ಬೇಕು? ಪ್ರಸಂಗಿ ಹೇಳೋ ಪ್ರಕಾರ 12ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ, ಮಣ್ಣು ಇದ್ದ ಹಾಗೆ ಭೂಮಿಗೆ ಸೇರುವುದು, ಆತ್ಮವು ತನ್ನ ದಯಪಾಲಿಸಿದ ದೇವರ ಬಳಿಗೆ ಸೇರುವುದು. ಇದು ಮೈಂಡ್ ಅಲ್ಲಿ ನೀವು ಯಾವಾಗ ಈ ಕಾನ್ಶಿಯಸ್ ಅಲ್ಲಿ ಓಡ್ತಾ ಇರ್ಬೇಕು. ಇದು ನಂದಲ್ಲ, ಈ ಜೀವನ, ಇಲ್ಲಿ ಬದುಕ್ತಾ ಇರೋದು ಬದುಕು ನಂದಲ್ಲ, ನಾನು ಇರೋ ಮನೆ ನಂದಲ್ಲ, ನಾನಿರುವಂತ ಕಾರ್ಯಗಳು ನಂದಲ್ಲ ಅಂತಿರ್ಬೇಕು. ನಾನು ಯಾರಿಗೆ ಸೇರಿದವನು? ಇಲ್ಲಿ ಮನುಷ್ಯನ ಕಠಿಣತೆ ಏನಾಗುತ್ತೆ? ಯೇಸು ಕ್ರಿಸ್ತನು ಇದನ್ನೇ ಬಹಳ ಗದರಿಸ್ತಾನೆ. ಯೋಹಾನ 14:9 ನೋಡ್ತಾನೆ. ಅಲ್ಲಿ ಯೇಸು ಕ್ರಿಸ್ತನ ಜೊತೆಲಿದ್ದು ಅವ್ರ ಶಿಷ್ಯರು ಮತ್ತೆ ಪ್ರಶ್ನೆ ಕೇಳ್ತಾರೆ. ಯೋಹಾನ 14:9 ಅಲ್ಲಿ ಫಿಲಿಪ್ಪನ ಸಂಗಡ ಮಾತಾಡ್ತಿರ್ಬೇಕಾದ್ರೆ ಅವನು ಫಿಲಿಪ್ಪ ಮೇಲೊಂದು ಪ್ರಶ್ನೆ ಕೇಳ್ತಾನೆ. 8ನೇ ವಾಕ್ಯದಲ್ಲಿ ಫಿಲಿಪ್ಪನು, ಸ್ವಾಮಿ, ನಮಗೆ ತಂದೆಯನ್ನು ಸೋರಿಸಿ ನಮ್ಗೆ ಅಷ್ಟೇ ಸಾಕು. ಏನ್ ಕೇಳ್ತಾನ ಅವನು ಜೊತೆಯಲ್ಲಿರೋ ಯೇಸು ಕ್ರಿಸ್ತನ್ ಏನ್ ಮಾಡ್ಲಿಲ್ಲ ನೋಡಿ. ಇದೇ ಇರೋದು. ನಾವು ನಮ್ಮ ಜೊತೆಯಲ್ಲಿರುವಂತ ಕ್ರಿಸ್ತನನ್ನ, ನಮ್ಮಲ್ಲಿರುವಂತ ಸತ್ಯವನ್ನ, ನಮ್ಮಲ್ಲಿರುವಂತ ವೇದ, ಈ ಬೈಬಲ್ ಅನ್ನ ನಾವೇನ್ ಮಾಡಲ್ಲ, ನಂಬಲ್ಲ. ಇವತ್ತು ನಮ್ಮ ಜೊತೆಲಿ ಯೇಸು ಕ್ರಿಸ್ತನಿಲ್ಲ. ಏನಿಲ್ಲ ಅಂದ್ರೆ ಭೌತಿಕವಾಗಿ ಯಾರಿಲ್ಲ ನಿಮ್ ಜೊತೆ? ಭೌತಿಕವಾಗಿ ಕ್ರಿಸ್ತರಿದ್ದಾರೆ, ಭೌತಿಕವಾಗಿ ತಂದೆ ದೇವರಿದ್ದಾರೆ, ಪರಿಶುದ್ಧಾತ್ಮ, ಎಲ್ಲವೂ ಎಲ್ಲಿದ್ದಾರೆ? ಆತ್ಮೀಕವಾಗಿ ನಮ್ಮಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇಲ್ಲಿ ನಾವು ನೋಡ್ತೇವೆ, ಹೇಳ್ತಾನೆ ಫಿಲಿಪ್ಪ ಹೇಳ್ತಾನೆ, ಸ್ವಾಮಿ, ನಮ್ಗೆ ತಂದೆ ತೋರಿಸು, ನಮ್ಗೆ ಅಷ್ಟೇ ಸಾಕು.
ಅಂದ್ರೆ ಯಾರನ್ನ ಬೇಡ ಅಂತಾನಲ್ಲಿ, ಯಾರು ನಿರಾಕರಿಸ್ತಾ ಇದ್ದಾನೆ? ಅವನ ಆಲೋಚನೆಗಳು ಹಂಗೆ. ಯಾರನ್ನ ನೋಡ್ಬೇಕು? ಆಗ ಯೇಸು ಕ್ರಿಸ್ತನು ಹೇಳ್ತಾನೆ, ಫಿಲಿಪ್ಪನೇ, ನಾನು ಇಷ್ಟು ದಿವಸ ಸಂಗಡ ನಿಮ್ಮ ಸಂಗಡ ಇದ್ದರೂ ನೀನು ಇನ್ನೂ ನನ್ನನ್ನು ಅರಿತುಕೊಳ್ಳಲಿಲ್ಲವೇ? ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದ್ದಾನೆ, ನಮಗೆ ತಂದೆಯನ್ನು ತೋರಿಸುವುದು ನೀನು ಹೇಳುವುದು. ಸೊ ಯೇಸು ಕ್ರಿಸ್ತನನ್ನು ನೋಡಿದವರು ಯಾರನ್ನು ನೋಡ್ತಾರೆ? ಈ ಒಂದು ಪರಿಜ್ಞಾನ ಯಾರ ಜೊತೆ ಇರಲಿಲ್ಲ? ಯೇಸು ಕ್ರಿಸ್ತನೊಂದಿಗೆ ಊಟ ಮಾಡಿ ಅವರೊಂದಿಗೆ 3 ವರ್ಷ ಕಾಲ ಇದ್ದಂತ ಶಿಷ್ಯರಲ್ಲಿ ಈ ಅಪನಂಬಿಕೆ ಇತ್ತು. ಇನ್ನು ನಮ್ಮಲ್ಲಿ ಎಷ್ಟಿರ್ಬೋದು? ಇನ್ನು ನಮ್ಮಲ್ಲಿ ಎಷ್ಟಿರ್ತದೆ? ಜೊತೆಲಿದ್ದವರಿಗೆ ಅಷ್ಟು ಅಂದ್ರೆ ನಮ್ಮ ಅಪನಂಬಿಕೆ ಹೆಂಗಿರ್ತದೆ? ಯಾಕೆಂದ್ರೆ ಸೈತಾನನು ನಮ್ಮ ಜೀವನದ ಶೈಲಿ, ನಮ್ಮ ಬದುಕಿನ ಆಡಂಬರ, ಬದುಕಲ್ಲಾಗುವಂತ ಸೋಲುಗಳು, ಬದುಕಲ್ಲಾಗುವಂತ ನೋವುಗಳು, ಸಂಕಷ್ಟಗಳನ್ನ ತಂದು ಏನ್ ಮಾಡ್ತಾನೆ? ನಮ್ಮ ಮುಂದೆ ಲೈನ ಬೋರ್ಡ್ ಹಾಕಿ ನಿಲ್ಸ್ಬಿಡ್ತಾನೆ. ನಾವು ಅದನ್ನ ನೋಡ್ತಾ ಕೂತಿರ್ತೀವಿ. ಅಯ್ಯೋ, ಇವತ್ತು ಈ ಸಮಸ್ಯೆ ಯಾರು ನೋಡ್ತಾ ಇಲ್ಲ ನಾವು? ಯೇಸು ಕ್ರಿಸ್ತ ನನ್ನನ್ನು ನೋಡಿದವ್ರು ಯಾರು ನೋಡ್ದಂಗೆ? ಆ ನಂಬಿಕೆ ಜೊತೆಲಿದ್ದವ್ರಿಗಿರ್ಲಿಲ್ಲ. ಅವ್ರಿಗೆ ಇಲ್ಲ ಅಂದ್ಮೇಲೆ ನಮ್ದು ಎಷ್ಟು ನಂಬಿಕೆ ಇರ್ಬೇಕು? ಆದ್ರೆ ಇವತ್ತು ನಾವೆಲ್ಲ ನಂಬ್ತಾ ಇದ್ದೀವಿ. ಕರ್ತನಾಮಕ್ಕೆ ಸ್ತೋತ್ರ ಆಗಲಿ. ನಾವು ಯಾರನ್ನು ನೋಡಿಲ್ಲ, ಯಾರನ್ನು ಕಂಡಿಲ್ಲ ಅಲ್ವಾ? ಯೇಸು ಕ್ರಿಸ್ತನ್ ಹೇಳ್ತಾನೆ ಯೋಹಾನ 20ನೇ ಅಧ್ಯಾಯದಲ್ಲಿ, ನೀವು ನೋಡಿದಿಂದ ನಂಬಿ ಧನ್ಯರು, ನೋಡಿದ ನಂಬಿದವರು ಧನ್ಯರು. ನೀವೆಲ್ಲ ಧನ್ಯರೇ. ಆದ್ರಿಂದ ಯೇಸು ಕ್ರಿಸ್ತನು ಪ್ರತಿಯೊಂದು ವಿಚಾರಗಳಲ್ಲೂ ಗೊತ್ತಿಲ್ಲ, ಬಹಳ ದಿನ ಗೊತ್ತಿಲ್ಲ. ಈ ನಿಮ್ ವ್ಯಾಲ್ಯೂ ಏನಂತ ನಿಮ್ಗೆ ಗೊತ್ತಾ? ನೀವೇನಾಗ್ತೀರಾ ಇಲ್ಲಿ? ಈಗ ನೀವು ಒಬ್ರು ಇಂಜಿನಿಯರ್ ಇದ್ದಾರೆ, ಒಬ್ರು M.Tech ಮಾಡಿ ಗೌರ್ಮೆಂಟ್ ಇಷ್ಟಾಗಿ ಈಗ ಲೆಕ್ಚರರ್ ಆಗಿದ್ದಾರೆ, ರೈಲ್ವೇಲಿ ಇದ್ದಾರೆ, ಇನ್ನು ಅನೇಕ ರೀತಿಯಾದಂತ ಕೆಲಸಗಳಲ್ಲಿ ಅನೇಕ ವ್ಯಕ್ತಿಗಳು ನಮ್ಮ ಸಭೆಯಲ್ಲಿ ಇದ್ದೀರಾ. ಬಟ್ ನಿಮ್ಗೆ ಒಂದು ಡೆಸಿಗ್ನೇಷನ್ ಇದೆ. ಇದಾದ್ಮೇಲೆ ಏನ್ ಮಾಡ್ತೀರಾ ನಿಮ್ಗೆ ಗೊತ್ತಿಲ್ಲ. ನಮ್ಗೆ ಯಾಕೆ ನಾವು ಅದ್ರ ಬಗ್ಗೆ ತಿಳ್ಕೊಳ್ಳಲ್ಲ. ಏನಾಗ್ತೀರಾ ನೀವು? ಇದಾದ್ಮೇಲೆ ಏನಾಗ್ತೀರಾ? ನಿತ್ಯ ಜೀವಕ್ಕೆ ಹೋಗ್ತೀವಿ, ಹಾಡು ಹೇಳ್ತೀವಲ್ಲ, ಸುಂದರವಾದ ಮನೆಯಲ್ಲಿ ಜಯ ಗೀತೆ ಆಡ್ತೀವಿ, ಚಿನ್ನದ ಬಿದ್ದಿ, ಅದೆಲ್ಲ ಇಲ್ಲ. ಏನ್ ಮಾಡ್ತೀರಾ ಇದಾದ್ಮೇಲೆ? ವಾಟ್ ಇಸ್ ಯುವರ್ ನೆಕ್ಸ್ಟ್? ನನಗೆ ಜೀವನದಲ್ಲಿ ಒಂದು ಆಸೆ ಇತ್ತು, ಹೆಂಗಾದ್ರೂ ನನ್ನ ಮಕ್ಕಳನ್ನ ಏನ್ ಮಾಡ್ಬೇಕು ಅಂತ, ಯಾರು ಒಬ್ಬರನ್ನ ಅಡ್ವೊಕೇಟ್ ಮಾಡ್ಬೇಕು ಅಂತ ಬಹಳ ಆಸೆ ಇತ್ತು. ಅದು ನೆರವೇರ್ಲಿಲ್ಲ. ಆ ಅಡ್ವೊಕೇಟ್ ಮಾಡ್ಬೇಕು ಅಂತ ಆಸೆ ಇತ್ತು. ಬಟ್ ದೇವ್ರು ನಮ್ಗೊಂದು ಆಪ್ಷನ್ ಕೊಟ್ಟಿದ್ದಾನೆ. ಏನಂದ್ರೆ 1 ಕೊರಿಂಥ 6ನೇ ಅಧ್ಯಾಯ 3ರಿಂದ 5. ನಾವು ದೇವದೂತರಿಗೂ ತೀರ್ಪು ಮಾಡುವ ಅಂತ ನಿಮಗೆ ತಿಳಿಯೋದು. ಯಾರು ತೀರ್ಪು ಮಾಡ್ತೀರಂತೆ ನೀವು? ಯಾರು ತೀರ್ಪು ಮಾಡೋದು? ಯಾರು ತೀರ್ಪು ಮಾಡ್ತೀರಾ ನೀವು ಫ್ಯೂಚರ್ ಅಲ್ಲಿ? ಅಲ್ಲಿರೋ ದೇವದೂತರಿಗೆ ನೀವೇನಾಗ್ತೀರಾ? ತೀರ್ಪು ಮಾಡುತ್ತೀರಾ. ಐಹಿಕ ಜೀವದ ಕಾರ್ಯ ಕುರಿತು ನಾವು ತೀರ್ಪು ಮಾಡೋದು. ಐಹಿಕ ಜೀವ ಸಂಬಂಧಿಸಿದ ಕಾರ್ಯಗಳು ನಿಮ್ಮಲ್ಲಿ ತೀರ್ಪು ಮಾಡೋದಕ್ಕೆ ಸಭೆಯಲ್ಲಿ ಇಲ್ಲಿ ಏನ್ ವಿಚಾರ ಹೇಳಕ್ ಬರ್ತೀರಂದ್ರೆ, ನೀವು ಯಾರು ತೀರ್ಪು ಮಾಡ್ತೀರಾ ಫ್ಯೂಚರ್ ಅಲ್ಲಿ? ದೇವದೂತರಿಗೆ. ಅಷ್ಟು ಉನ್ನತ ಸ್ಥಾನವನ್ನು ಯಾರು ಕೊಡ್ತಾ ಇದ್ದಾನೆ? ದೇವರು ಕೊಡ್ತಾ ಇದ್ದಾನೆ. ಇದೇ ದೇವರ ಜ್ಞಾನ, ದೇವರ ಅಗಮ್ಯವನ್ನ ನಾವೇನ್ ಮಾಡ್ಕೊಳ್ಳಲ್ಲ, ತಿಳ್ಕೊತಾ ಇಲ್ಲ. ನಾವು 1 ಕೊರಿಂಥ 6ನೇ ಅಧ್ಯಾಯ 19ನೇ ವಾಕ್ಯ ನೋಡ್ಬೇಕಾದ್ರೆ, ನಾವು ಯಾರಿಗೆ ಗರ್ಭಗುಡಿಯಾಗಿದ್ದೇವೆ? ಪವಿತ್ರಾತ್ಮನಿಗೆ ನಾವೇನಾಗಿದ್ದೇವೆ? ಗರ್ಭಗುಡಿಯಾಗಿದ್ದೇವೆ. ನಮ್ಮ ಗರ್ಭಗುಡಿಯಲ್ಲಿ ಪವಿತ್ರಾತ್ಮನ ವಾಸ ಮಾಡ್ಬೇಕಂದ್ರೆ ನಾವ್ ಹೆಂಗಿರ್ಬೇಕು? ಹೇಗಿರ್ಬೇಕು? ಇವತ್ತು ಯಾವ್ದು ಲಾಟ್ಸಪ್ಪರು? ನೆಲ್ಸನ್ ಬ್ರದರ್. ದಯವಿಟ್ಟು ನೆಲ್ಸನ್ ಬ್ರದರ್ ಲಾಟ್ಸಪ್ಪರ್ ಕೊಟ್ಬಿಡ್ಬೇಡಿ, ಕಾನ್ಸಂಟ್ರೇಷನ್ ಮಿಸ್ ಆಗ್ಬಿಡ್ತದೆ. ಇಟ್ಸ್ ಓಕೆ. ಏನಾಗುತ್ತೆ ಇಲ್ಲಿ? ನಾವು ಪವಿತ್ರಾತ್ಮ ನಮ್ಮ ಗರ್ಭಗುಡಿ ಅಂದ್ರೆ ನಾವೇನಾಗ್ತೀವಿ? ನಾವ್ ಹೆಂಗಿರ್ಬೇಕು? ನಾವ್ ಯಾವ ರೀತಿ ಇರ್ಬೇಕು? ದೇವರನ್ನ ಅರಿತುಕೊಳ್ಳುವುದು ಅನ್ನೋದ್ರೆ ಬಹಳ ಸುಲಭ. ಸ್ಟಡಿ ಮಾಡ್ತಾ ಇರ್ಬೇಕು. ಏನ್ ಮಾಡ್ಬೇಕು? ಸ್ಟಡಿ ಮಾಡ್ತಾರೆ. ದೇವರೆಂತವನು? ದೇವರು ಶಾಶ್ವತನು. ದೇವರೆಂತವನು? ಶಾಶ್ವತನು. ಆತನು ಇಟರ್ನಲ್, ಎವರ್ ಲಾಸ್ಟಿಂಗ್. ದೇವರು ಏನಾಗಿದ್ದಾನೆ? ನಿರಂತರವಾಗಿದ್ದಾನೆ. ಇದು ಈ ಅಗಮ್ಯವಾದ ಜ್ಞಾನದಲ್ಲಿ ನಾವು ಒಳಗಡೆ ಹೋಗ್ಬೇಕು. ಏಷಾಯ 57ನೇ ಅಧ್ಯಾಯ 13ರಲ್ಲಿ ಹೇಳ್ತಾನೆ ನೋಡಿ. ಏಷಾಯ 57:13. ನೀನು ಕೂಗಿಕೊಳ್ಳುವಾಗ ನೀನು ಕೂಡಿ ಹಾಕಿಕೊಂಡು ಇವುಗಳೇ ನಿನ್ನ ಉದ್ಧರಿಸಲಿ. ಆದರೆ ಇವುಗಳೆಲ್ಲವನ್ನೂ ಗಾಳಿ ಬಡ್ಕೊಂಡು ಹೋಗುವುದು, ಬರೀ ಉಸಿರಾದರೂ ಒಯ್ಯುವುದು. ನನ್ನನ್ನು ಆಶ್ರಯಿಸುವವನು ದೇಶವನ್ನು ಅನುಭವಿಸಿ ನನ್ನ ಪರಿಶುದ್ಧ ಪರ್ವತವನ್ನು ಬಾಧ್ಯವಾಗಿ ಹೊಂದುವನು. ಇಸ್ರಾಯೇಲರಲ್ಲಿ ಮಾತಾಡ್ತಾ ಇದ್ದಾನೆ. ಈ ವಾಕ್ಯ ಚೆನ್ನಾಗಿ ನೀವು ಮನೇಲಿ ಕೂತ್ಕೊಂಡು ಓದಿ. ಏನ್ ಹೇಳ್ತದೆ? ನೀನು ಕೂಗಿಕೊಳ್ಳುವಾಗ ನೀನು ಕೂಡಿ ಹಾಕಿಕೊಂಡಿರುವ ಇವುಗಳೇ ನಿನ್ನನ್ನು ಉದ್ಧರಿಸಲಿ. ಏನ್ ಅರ್ಥ ಅದು? ಈಗ ನೀವು ಯಾವ್ದನ್ನೆಲ್ಲ ಕೂಡ ಹಾಕೊಂಡಿದ್ದೀರಾ?
ಕುಟುಂಬ ಚಿಂತನೆ, ಕೆಲಸಗಳು, ಜೀವನದ ಸವಾಲುಗಳು, ವಿದ್ಯಾಭ್ಯಾಸ, ಇದೆಲ್ಲ ಏನ್ ಮಾಡ್ಕೊಂಡಿದೀವಿ ನಾವು ನಮ್ ಮುಂದೆ ಕೂಡ ಹಾಕೊಂಡಿದೀವಿ. ಅದಕ್ಕೆ ಹೇಳ್ತಾನಲ್ಲಿ ಅವುಗಳೇ ನಿನ್ನ ಉದ್ದೇಶ. ದೇವ್ರು ಹೇಳ್ತಾನೆ, ನೀನೇನು ಹುಡ್ಕೊಂಡು ಹೋಗ್ತಿದ್ಯೋ ಅದನ್ನ ನಿನ್ ಏನ್ ಮಾಡ್ಲಿ, ಉದ್ಧರಿಸ್ಲಿ. ಹುಡುಕು ಓಡು ಎಲ್ಲಿ ಗಂಟ ಓಡ್ತೀಯ, ಓಡು. ಏನ್ ಮಾಡ್ತೀಯ, ಮಾಡ್ತಾ ಇರು, ಅದೇ ನಿನ್ನ ಉದ್ಧರಿಸಲಿ. ಆದ್ರೆ ಏನ್ ಹೇಳ್ತಾನೆ, ಆದರೆ ಇವುಗಳೆಲ್ಲ ಗಾಳಿ ಬಡಿಕೊಂಡು ಹೋಗುವುದು. ಏನಾಗುತ್ತಂತೆ, ಇವೆಲ್ಲ ಏನಾಗುತ್ತಂತೆ, ಗಾಳಿಯನ್ನು ಪಡ್ಕೊಂಡು ಹೋಗುವುದು, ಬರೀ ಉಸಿರಾದರೂ ಒಯ್ಯುವುದು. ಆದರೆ ನೆಕ್ಸ್ಟ್ ಹೇಳ್ತಾನೆ, ನನ್ನನ್ನು ಆಶ್ರಯಿಸುವವನು ದೇಶವನ್ನು ಅನುಭವಿಸಿ ನನ್ನ ಪರಿಶುದ್ಧ ಪರ್ವತವನ್ನು ಬಾಧ್ಯವಾಗಿ ಹೊಂದುವನು. ದೇವರನ್ನು ಆಶ್ರಯಿಸುವನು. ಈ ಜ್ಞಾನ, ಇದನ್ನ ಹೇಳಿದ್ದು ನಾವು ಸಬ್ಜೆಕ್ಟ್ ಸ್ಟಾರ್ಟ್ ಮಾಡಿದ್ದೇನೆಂದ್ರೆ, ಆತನ ವಿವೇಕವು ಅಮೋಘವಾದದ್ದು. ಅದನ್ನ ನಾವು ಏನ್ ಮಾಡಕ್ಕಾಗಲ್ಲ, ಹುಡುಕಕ್ಕಾಗಲ್ಲ, ಹುಡುಕ್ಬೇಕು. ಹೇಳ್ತಾನೆ, ಏನ್ ಹೇಳ್ತಾನೆ, ನನ್ನನ್ನು ಆಶ್ರಯಿಸುವವನು ದೇಶವನ್ನು ಅನುಭವಿಸಿ ಪರಿಶುದ್ಧ ಪರ್ವತದಲ್ಲಿ ಏನಾಗ್ತೀರ ನೀವು, ಇಲ್ಲ ನಾನು ನನ್ನ ಕೆಲಸ, ನನ್ನ ಕಾರ್ಯ, ನನ್ನ ಕುಟುಂಬ, ನನ್ನ ಅಂತಸ್ತು, ನನ್ನ ಸ್ಟೇಟಸ್ಸು, ನನ್ನ ಗೌರವ ಮಾಡ್ಕೊಂಡು ಹೋಗಿ. ದೇವ್ರು ಹೇಳ್ತಾನೆ, ನೀವು ಏನ್ ಕೂಡಿಟ್ಕೊಂಡಿದಿರೋ, ನೀವ್ ಯಾವ ಸರ್ಕಲ್ ಇದಿರೋ ನೀವು ಇತ್ಕೊಳ್ಳಿ, ಅದೇ ನಿನ್ನ ಉದ್ಧಾರ ಮಾಡ್ಲಿ. ಆದ್ರೆ ಅವೆಲ್ಲ ಏನಂತೆ, ಗಾಳಿ ಬಡ್ಕೊಂಡು ಹೋಗುವ ಹಾಗೆ ವ್ಯರ್ಥ. ಗಾಳಿ ಬಂದ್ರೆ ಏನಾಯ್ತದೆ, ಯಾಕೆ ಗಾಳಿ ಬಂದಾಗ, ಸಿಡ್ಲು ಬಂದಾಗ ಮನೇಲಿ ಕೂತ್ಕೋತೀರಾ, ಭಯ ಅಲ್ವಾ? ಸಿಡ್ಲು ಹೊಡೆದ್ರೆ ಏನಾಯ್ತೀರ, ಜೆಸ್ಸಿಗೆ ಸಿಡ್ಲು ಹೊಡೆದ್ರೆ ಏನಾಯ್ತದೆ, ನನ್ ಕಲರ್ ಆಗ್ಬಿಡ್ತಾಳೆ. ಚೆನ್ನಾಗಿರ್ತದೆ ನನ್ನ ಕಲರ್ ಬಂದ್ರೆ, நல்லா இருக்கಮ್ಮ வேண்டாம்ல. ஆனா கடவுள்கிட்ட வந்தாக்க என்ன சொல்றாரு, கடவுள் ಏನ್ ಹೇಳ್ತಾರೆ, ಅಂದ ಮಾರಿ ಈ ಲೋಕದ ಕಾರ್ಯಗಳೆಲ್ಲ ಏನಾಗಿದೆ, ಗಾಳಿ ತರ, ಯಾವುದು ಶಾಶ್ವತ ಅಲ್ಲ. ಪ್ರಿಯರೇ, ಮನಸ್ಸನ್ನು ಚೆನ್ನಾಗಿ ಇಟ್ಕೊಳ್ಳಿ. ದೇವರು ಶಾಶ್ವತ. ನೆಕ್ಸ್ಟ್ ಟಾಪಿಕ್ ಎಲ್ಲಿದ್ದೀನಿ ಅಂದ್ರೆ, ಎವರ್ ಲಾಸ್ಟಿಂಗ್. ದೇವರೇನು ಶಾಶ್ವತ ದೇವರು. ನೀವು ಆತನನ್ನು ಆಶ್ರಯಿಸಿಕೊಂಡರೆ ಈ ದೇಶವನ್ನು ಅನುಭವಿಸ್ತೀರಾ, ಪ್ಲಸ್ ಏನ್ ಮಾಡ್ತೀರಾ, ಪರಿಶುದ್ಧ ಪರ್ವತಕ್ಕೆ ಬಾಧ್ಯರಾಗ್ತೀರಾ. ಈ ಸತ್ಯ, ಈ ಜ್ಞಾನವನ್ನ ಯಾರು ನೀವು ಅಳಿದುಕೊಳ್ತೀರೋ, ನೀವು ನಿಮ್ಮ ಟ್ರಾವೆಲ್ ಬೇರೆ ತರ ಇರ್ತದೆ, ನಿಮ್ ಲೈಫ್ ಸ್ಟೈಲೇ ಬೇರೆ ತರ ಇರ್ತದೆ. ನೀವು ಯಾವುದನ್ನ ಕುರಿತು ಚಿಂತಿಸೋಲ್ಲ, ಯಾವುದನ್ನ ಕುರಿತು ಏನ್ ಮಾಡಲ್ಲ, ಕಳವಳಗೊಳ್ಳೋದಿಲ್ಲ, ಭಯ ಬರೋದಿಲ್ಲ, ಭಯನೇ ಬರೋದಿಲ್ಲ. ದೇವರು ಏನಾಗಿದ್ದಾನೆ, ಶಾಶ್ವತನಾಗಿದ್ದಾನೆ. ಆದಿಕಾಂಡ 21ನೇ ಅಧ್ಯಾಯ 33ರಲ್ಲಿ, ಆದಿಕಾಂಡ 21:33 ನೋಡ್ಬೇಕಾದ್ರೆ, ಅಬ್ರಹಾಮನು ಬೇರ್ಷೆಬದಲ್ಲಿ ಪಿಚ್ಚಲ ವೃಕ್ಷವನ್ನು ನೆಟ್ಟು ನಿತ್ಯ ದೇವರಾದ ಯೆಹೋವನ ಹೆಸರನ್ನು ಹೇಳಿಕೊಂಡು ಆರಾಧಿಸಿದನು. ಅಬ್ರಹಾಮನು ಆರಾಧಿಸಿದ ದೇವರು ಎಂತ ದೇವರು, ನಿತ್ಯನಾದ ದೇವರು, ಎವರ್ ಲಾಸ್ಟಿಂಗ್, ಇಟರ್ನಲ್. ನಿತ್ಯನಾದ ದೇವರು ಅಂದ್ರೆ ಎವರ್ ಲಾಸ್ಟಿಂಗ್ ಗಾಡ್ ಆರಾಧನೆ ಮಾಡ್ತಾರೆ. ನಾವು ಎವರ್ ಲಾಸ್ಟಿಂಗ್ ಅನ್ನ ನೋಡಲ್ಲ, ಲಾಸ್ಟ್ ಆಗೋದಂತ ನೋಡ್ತೀವಿ. ಯಾವುದು ನಮ್ಮ ಜೀವನದಲ್ಲಿ ಹೆಂಗೆ, ಈ ವಯಸ್ಸು ಮಕ್ಕಳಿದ್ದಾರೆ, ವಯಸ್ಸು ಮಕ್ಕಳಿಗೆ ಏನ್ ಆಸೆ ಇರ್ತದೆ, ನಮ್ಮ ಚರ್ಚಲ್ಲಿ ಯೂತ್ಸ್ ಎಲ್ಲ ಇದ್ದಾರೆ, ಹೆಂಗಿರ್ಬೇಕಂತ ಅವ್ರಿಗೆ ಅವ್ರ ಆಸೆಗಳು ಬೇರೆ ಬೇರೆ ಇರ್ತದೆ. ಆದ್ರೆ ಆಸೆಗಳೆಲ್ಲ ಏನಾಗುತ್ತೆ, ಒಂದ್ ದಿವಸ ಅದು ಯೂತ್ಸ್ ಆಗ್ಲಿ, ಮಿಡ್ಲ್ ಏಜ್ ಆಗ್ಲಿ, ಏಜ್ ಆಗಿರೋರ್ಗಾಗ್ಲಿ, ಎಲ್ರಿಗೂ ಏನಿದೆ ಆಸೆಗಳೇ. ಆ ಆಸೆಗಳೆಲ್ಲ ಏನಾಗಲ್ಲ, ಶಾಶ್ವತ ಅಲ್ಲ. ಆದ್ರೆ ಅಬ್ರಹಾಮನು ಯಾರನ್ನು ಆರಾಧಿಸಿದಂತೆ, ಶಾಶ್ವತವಾದ ದೇವರು. ಕನ್ನಡದಲ್ಲಿ ನಿತ್ಯ ದೇವರು ಅಂತಿದೆ, ಇಂಗ್ಲಿಷ್ ನಲ್ಲಿ ಎವರ್ ಲಾಸ್ಟಿಂಗ್ ಗಾಡ್. ಯಾರನ್ನ ಆರಾಧನೆ ಮಾಡಿದಂತೆ, ಇವತ್ತು ನೀವು ಯಾರಿಗೆ ಆರಾಧನೆ ಮಾಡಕ್ ಬಂದಿದ್ದೀರಾ, ಈ ನಿತ್ಯನಾದ ದೇವರನ್ನು ಆರಾಧಿಸಲು ನೀವು ಕೂಡಿ ಬಂದಿದ್ದೀರಾ. ದೇವರು ಆದಿಯಿಂದಲೂ ದೇವರೇ. ದೇವರು ಮಧ್ಯ ಚೇಂಜ್ ಆಗಿ ಬದಲಾವಣೆ ಆಗಿಲ್ಲ. ದೇವರು ಆದಿಯಿಂದಲೂ ದೇವರೇ. ಧರ್ಮೋಪದೇಶ ಕಾಂಡ 33ನೇ ಅಧ್ಯಾಯ 27ನೇ ವಾಕ್ಯ. ಧರ್ಮೋಪದೇಶ ಕಾಂಡ 33ನೇ ಅಧ್ಯಾಯ 27ನೇ ವಾಕ್ಯ ನಾವು ಧ್ಯಾನಿಸುವಾಗ, ಆದಿಯಿಂದಲೂ ದೇವರೇ ನಿಮಗೆ ನಿವಾಸ ಸ್ಥಾನವಾಗಿದ್ದಾನಲ್ಲ. ದೇವರು ಆದಿಯಿಂದಲೂ ಏನಂತೆ, ದೇವರೇ. ಸ್ಟಾರ್ಟಿಂಗ್ ಏನೋ ಒಂದು ಆಗಿದ್ದು, ಆಮೇಲೆ ಬದಲಾವಣೆ ಆಗಿ ಒಂದರು, ಆ ತರ ಎಲ್ಲ ಇಲ್ಲ. ಆದಿಯಿಂದಲೂ ಏನಾಗಿದ್ದಾನೆ, ಸದಾ ದೇವರ ಹಸ್ತವೇ ನಿಮಗೆ ಆಧಾರ. ಯಾರ ಆಧಾರ ನಿಮ್ಗೆ, ಸದಾ ದೇವರ ಹಸ್ತವೇ ಆಧಾರ. ಆತನು ನಿಮ್ಮೆದುರಿನಿಂದ ಶತ್ರುಗಳನ್ನು ಹೊರಡಿಸಿ ಅವನು ಸಂಭರಿಸಿರಿ ಎಂದು ಆಜ್ಞಾಪಿಸಿ. ದೇವರಿಗೆ ಗೊತ್ತು ನನ್ನ ಮಕ್ಕಳಿಗೆ ಏನನ್ನು ಮಾಡಬೇಕು, ಏನನ್ನು ಮಾಡಬಾರ್ದು ಅಂತ. ಅಂದ್ರೆ ದೇವರು ಆದಿಯಿಂದಲೂ ದೇವರೇ. ಆತನು ಶಾಶ್ವತ ರಾಜನು. ಯೆರೆಮೀಯ 10:10 ಹೇಳ್ತಾರೆ. ಆತನೇನಂತೆ, ಶಾಶ್ವತವಾದ ರಾಜನು, ಇಟರ್ನಲ್ ಕಿಂಗ್. ದೇವರು ಶಾಶ್ವತವಾದ ರಾಜನು.
ಭೂಮಿಯಲ್ಲಿ ಆಳದಂತ ರಾಜರು ಯಾರು ಉಳ್ಕೊಂಡಿಲ್ಲ. ಈಗ ನಾವು ಚರಿತ್ರೆಯಲ್ಲಿ ಇತಿಹಾಸದಲ್ಲಿ ತಗೊಂಡ್ರೆ, ನಾವು ಸೌತ್ ಇಂಡಿಯಾದಲ್ಲಿ ತಗೊಂಡ್ರೆ ಯಾರನ್ನ ಹೇಳ್ತೀವಿ? ಉದಾಹರಣೆಗೆ ಮೈಸೂರಲ್ಲೇ ಒಳ್ಳೆ ರಾಜ ಅಂದ್ರೆ ಯಾರನ್ನ ಹೇಳ್ತೀವಿ? ಟಿಪ್ಪು ಸುಲ್ತಾನ್ ಹೇಳ್ತೀವಿ, ಒಳ್ಳೆ ವೀರ ಶೂರ ಧೀರ. ತಮಿಳ್ನಾಡಿಗೆ ಹೋದ್ರೆ ರಾಜರಾಜ ಸೋಳನ್ ಅಲ್ವಾ? ನಾವು ಮರಾಠಾಗ ಹೋದ್ರೆ ಯಾರನ್ನ ಹೇಳ್ತೀವಿ? ಶಿವಾಜಿ. ಆಮೇಲೆ ನಾರ್ತ್ ಹೋದ್ರೆ ಯಾರನ್ನ ಹೇಳ್ತೀವಿ ಅಲ್ವಾ? ಅಲೆಕ್ಸಾಂಡರ್ ಜೊತೆಗೆ ಯುದ್ಧ ಮಾಡಿ ಕಳಿಸ್ತವ್ರು ಯಾರು? ಸೋಷಿಯಲ್ ಸ್ಟೂಡೆಂಟ್ಸ್ ಯಾರಿಲ್ವಲ್ಲಿ? ಅಲೆಕ್ಸಾಂಡರ್ನ ಭಾರತ ದೇಶಕ್ಕೆ ಬರ್ದಿದ್ದಂಗೆ ಸೋತು ಗೆಲ್ಸ್ತವನ್ ಯಾರು? ಮತ್ತು ಬಿಡಿದ್ರಲ್ಲ, ಪೋರಸ್. ಏನೋ ಹೆಸರು? ಪೋರಸ್. ಅವನಿಗೆ ಇನ್ನೊಂದು ಹೆಸರು ಇದೆ. ಅವನ ಹೆಸರೇನು? ಎಲ್ಲೋ ನಮ್ಮ ಇವರು ಟೀಚರ್ ಹೇಳ್ತಾರೆ ಅನ್ಕೊಂಡಿದ್ದೆ. ಅಲೆಕ್ಸಾಂಡರ್ನನ್ನು ಭಾರತಕ್ಕೆ ಬಂದಾಗ ಸೋಲಿಸಿ ಕಳಿಸ್ತವನ್ ಯಾರು? ಪೋರಸ್. ಅವನು ಮೋಸ ಮಾಡಿ ಅರೆಸ್ಟ್ ಮಾಡಿದ್ರು ಏನ್ ಮಾಡಿದಂತೆ. ಸೊ ಅಲೆಕ್ಸಾಂಡರ್ ಇತಿಹಾಸ ತಗೊಂಡ್ರೆ ಯಾರು? ಅಲೆಕ್ಸಾಂಡರ್ ಲೋಕವನ್ನೇ ಗೆಲ್ತೀನಿ ಅಂತ ಹೋದವನು ಅಲೆಕ್ಸಾಂಡರ್. ಬನಾಪಾಟ್, ನೆಪೋಲಿಯನ್. ಇವತ್ತು ಯಾರು ಇದಾರ? ಇಲ್ಲ. ಯೆರೆಮೀಯ 10:10 ಏನ್ ಹೇಳ್ತಾರೆ ನೋಡಿ. ಯೆರೆಮೀಯ 10:10, ಯೆಹೋವನಾದರೆ ಸತ್ಯ ದೇವರು, ಆತನು ಚೈತನ್ಯ ಸ್ವರೂಪನಾದ ದೇವನು, ಶಾಶ್ವತ ರಾಜನು ಆಗಿದ್ದಾನೆ. ಎಂತ ರಾಜನಾಗಿದ್ದಾನೆ? ಶಾಶ್ವತ ರಾಜ, ಎವರ್ ಲಾಸ್ಟಿಂಗ್ ಕಿಂಗ್. ಎಲ್ಲ ಎವರ್ ಲಾಸ್ಟಿಂಗ್, ಅದಕ್ಕೆ ಅಂತ್ಯವಿಲ್ಲ. ಶಾಶ್ವತವಾದ ರಾಜನು. ಜ್ಞಾನವು ಯಾರಲ್ಲಿದೆ? ದೇವರಲ್ಲಿದೆ. ರೋಮ 16:26 ಏನ್ ಹೇಳ್ತಾರೆ ನೋಡಿ. ರೋಮ 16:26, ಜ್ಞಾನ ನಿಧಿಯಾದ ಒಬ್ಬನೇ ದೇವರಿಗೆ ಯೇಸು ಕ್ರಿಸ್ತನ ಮೂಲಕ ಯುಗಯುಗಾಂತರದಲ್ಲಿ ಸ್ತೋತ್ರ. ಜ್ಞಾನ ನಿಧಿ ಯಾರಲ್ಲಿದೆ? ದೇವರಲ್ಲಿದೆ. ದೇವರು ನಾವು ನೋಡ್ತೇವೆ, ಆತನು ನಿತ್ಯನು, ಆದಿಯಿಂದಲೂ ದೇವರು, ಶಾಶ್ವತನಾದ ರಾಜನು, ನಿಧಿಯಾದ ದೇವರು. 1 ತಿಮೋಥೆಯ 1:17 ಹೇಳ್ಬೇಕಾರೆ, ಆತನು ನಿರ್ಲಯನು, ಅದೃಶ್ಯನು ಆಗಿದ್ದಾನೆ. ದೇವರು ಏನಾಗಿದ್ದಾನೆ? ನಿರ್ಲಯ ಅಂದ್ರೆ ಏನಾಗಲ್ಲ, ನಿರ್ಲಯ ಏನಾಗಲ್ಲ. ಇಲ್ಲಿ ಬಹಳಷ್ಟು ಜನಕ್ಕೆ ಅಫ್ಘಾನಿಸ್ತಾನ ಎಷ್ಟು ಜನಕ್ಕೆ ಗೊತ್ತು? ಆಫ್ಘಾನಿಸ್ತಾನ್ ಏನ್? ಅಫ್ಘಾನಿಸ್ತಾನದಲ್ಲಿ ಒಂದು ವಿಶೇಷತೆ ಇತ್ತು ಶತಮಾನಗಳಿಂದ. ಏನ್ ಹೇಳಿ ನೋಡಿ. ಅಫ್ಘಾನಿಸ್ತಾನದಲ್ಲಿ ಏನಿತ್ತು? ಒಂದು ಕಾಲದಲ್ಲಿ ಸುಮಾರು 2,000 ವರ್ಷಗಳ ಹಿಂದೆ ಅಫ್ಘಾನಿಸ್ತಾನ ಫುಲ್ ಏನಾಗಿತ್ತು? ಬೌದ್ಧ ಮತಕ್ಕೆ ಸೇರಿತ್ತು. ಏನ್ ಸೇರಿತ್ತು? ಬೌದ್ಧ ಮತಕ್ಕೆ ಸೇರಿತ್ತು. ಬೌದ್ಧನ ಒಂದು ಸ್ಟ್ಯಾಚ್ಯೂಗಳನ್ನ ಎಲ್ಲಿ ಕೆತ್ತಿದ್ರು ಅಂದ್ರೆ ಬೆಟ್ಟಗಳಲ್ಲೇ ಕೆತ್ತಿದ್ರು. ಬಹಳ ದೊಡ್ಡ ದೊಡ್ಡ ಬೆಟ್ಟಗಳಲ್ಲಿ ಯಾರನ್ನ ಕೆತ್ತಿದ್ರು? ಆ ಬುದ್ಧನನ್ನ ಕೆತ್ತಿದ್ರು. ಆದ್ರೆ ಇವತ್ತಿದಾರ ಆ ಒಂದು ಸ್ಟ್ಯಾಚ್ಯೂಗಳೆಲ್ಲ ಇದೆಯಾ? ಹೋಗಿ ನೋಡಿ ಅಫ್ಘಾನಿಸ್ತಾನಲ್ಲಿ, ಇಲ್ಲ. ಆದರೆ ಏನಕ್ಕೆ ಕೇಳ್ತಾ ಇದ್ದೀನಿ ಅಂದ್ರೆ, 1 ತಿಮೋಥಿ 1ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಹೇಳುವ ಪ್ರಕಾರ, 1 ತಿಮೋಥಿ 1ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಹೇಳುವ ಪ್ರಕಾರ, ಸರ್ವಯುಗಗಳ ಅರಸನು, ನಿರ್ಲಯನು, ಅದೃಶ್ಯನು ಆಗಿರುವ ಏಕ ದೇವರು. ನಿರ್ಲಯ ಅಂದ್ರೆ ನಾಶವಾಗುವಂಥದ್ದಲ್ಲ. ನಾವು ಆರಾಧಿಸುವಂತ ದೇವರು ಎಂತ ದೇವರು? ಲಯ ಅಂದ್ರೇನು? ನಾಶ. ನಾಶವಾಗದಂತ ದೇವರು. ಎಷ್ಟೋ ದೇವಸ್ಥಾನಗಳು ಹೊಡೆದಾಕ್ಬಿಟ್ರು, ಎಷ್ಟೋ ದೇವರು ಕಲ್ಲುಗಳು ಹೊಡೆದೋಯ್ತು, ಎಷ್ಟೋ ವಿಗ್ರಹಗಳು ಹೊಡೆದೋಯ್ತು. ಈಗಲೂ ನೀವು ಯಾವ್ದಾದ್ರು ಟ್ರಾವೆಲ್ ಹೋಗ್ಬೇಕಾದ್ರೆ ನೋಡಿ, ಎಷ್ಟೋ ದೇವಸ್ಥಾನಗಳು ಎಲ್ಲ ಏನಾಗ್ಬಿಡುತ್ತೆ, ಪಾಳು ಬಿದ್ದೋಗೈತೆ. ಒಂದು ಕಾಲದಲ್ಲಿ ದೇವಸ್ಥಾನ ಏನಾಗಿತ್ತು? ಜನರು ಏನ್ ಮಾಡ್ತಾ ಇದ್ರು? ಬಹಳ ಪೂಜೆ ಮಾಡ್ತಾ ಇದ್ರು, ಬಹಳ ಇದು ಮಾಡ್ತಾ ಇದ್ರು. ಇವತ್ತೇನಾಗಿದ್ದಾವಲ್ಲ ಬನ್ನಿ ಧೂಳು, ಕಲ್ಲು, ಲಯ. ಆದ್ರೆ ನಾವು ಆರಾಧಿಸುವಂತ ದೇವರು ಏನಾಗಿದ್ದಾನೆ? ನಿರ್ಲಯನಾದ ದೇವರು. ಆದರೂ ನಿತ್ಯಾತ್ಮನು, ಜೀವವುಳ್ಳ ದೇವರು. ಇಬ್ರಿಯ 9ನೇ ಅಧ್ಯಾಯ 14ನೇ ವಾಕ್ಯ ಹೇಳುತ್ತೆ. ಇಬ್ರಿಯ 9:14 ನಾವು ನೋಡ್ಬೇಕಾದ್ರೆ, ನಿತ್ಯಾತ್ಮನಿಂದ ತನ್ನನ್ನು ತಾನೇ ನಿರ್ದೋಷನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು ಎಷ್ಟೋ ಹೆಚ್ಚಾಗಿ ನಮ್ಮನ್ನು ನಿರ್ಜೀವ ಕರ್ಮಿಸಿ ನಾವು ಜೀವವುಳ್ಳ ದೇವರನ್ನು, ಎಂತ ದೇವರನ್ನು ಆರಾಧನೆ ಮಾಡ್ತಾ ಇದ್ದೀರಾ? ದೇವರು, ಇಲ್ಲಿ ನಾನು ಮಾತಾಡ್ತಾ ಇದ್ದೀನಿ, ನೀವು ಮಾತಾಡ್ತಾ ಇದ್ದೀರ. ದೇವರು ಇಲ್ಲಿದ್ದಾನೀಗ ಎಲ್ಲಿ ವಾಸ ಮಾಡ್ತಾನೆ? ನಿಮ್ಮಲ್ಲಿ. ನಿಮ್ಮಲ್ಲಿ ವಾಸ ಮಾಡುವಂತ ದೇವರಿಗೆ ನೀವೇನ್ ಮಾಡಕ್ ಬಂದಿದ್ದೀರಾ? ಆರಾಧನೆ, ಸ್ತುತಿ, ಸ್ತೋತ್ರ. ಎಷ್ಟು ಗಂಭೀರವಾದ ವಿಷಯ ಆರಾಧನೆ ಅಲ್ವಾ?
ಆದ್ದರಿಂದ ದೇವರ ಇಚ್ಛೆ ಏನಂದ್ರೆ 4 ದಿಕ್ಕುಗಳು, ಎಲ್ಲಾ ದಿಕ್ಕುಗಳಿರುವಂತ ಜನ ಏನಾಗಬೇಕಂತೆ, ತನ್ನ ಕಡೆ ಬರಬೇಕು. ಇವಾಗ ನೀವು ತನ್ನ ಕಡೆ ಬರಬೇಕು ಅಂತ ದೇವರು ಏನ್ ಮಾಡ್ತಾನೆ, ಇಚ್ಛೆ ಮಾಡ್ತಾನೆ. ಯೆಶಾಯ 45ನೇ ಅಧ್ಯಾಯ 22ರಲ್ಲಿ ಶಾಶ್ವತನಾದ ದೇವರು ಆಸೆ ಪಡುವಂಥದ್ದು ಒಂದೇ. ದೇವರಿಗೆ ಇಷ್ಟವಾದ ವಿಷಯ ಯಾವುದು? ಯೆಶಾಯ 45:22. ಎಲ್ಲಾ ದಿಗಂತಗಳವರೇ ನನ್ನ ಕಡೆಗೆ ತಿರುಗಿಕೊಳ್ಳಿರಿ, ರಕ್ಷಣೆಯನ್ನು ಹೊಂದಿರಿ, ನಾನೇ ದೇವರು, ಇನ್ನು ಯಾರು ಇಲ್ಲ. ನಾನೇ ದೇವರು. ಎಲ್ಲಾ ದಿಗಂತಗಳು ಅಂದ್ರೆ ಎಲ್ಲೆಲ್ಲಿ ಜನಗಳು ವಾಸ ಮಾಡ್ತಿದ್ರು, ಯಾವ್ಯಾವ ಮೂಲೆಯಲ್ಲಿದ್ದಾರೆ, ನೀವೆಲ್ಲ ಯಾರು ನೋಡುವೆ, ನನ್ನ ಕಡೆಗೆ ತಿರುಗಿ. ದೇವರ ಆಸೆ ಇದೊಂದೇ ಅಲ್ವಾ? ಅದನ್ನೇ ನಾವು ಯೋಹಾನ 3:16 ಏನ್ ಹೇಳುತ್ತೆ, ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ತನ್ನ ಒಬ್ಬನೇ ಮಗನ ಖುಷಿ. ಈ ರೀತಿಯಾಗಿ ದೇವರ ಒಂದು ಜ್ಞಾನ, ದೇವರ ಇಚ್ಛೆಗಳು ಏನಾಗಿದೆ, ಎಲ್ಲರೂ ಎಲ್ಲಾ ದಿಗಂತಗಳವರು ಏನಾಗ್ಬೇಕಂತೆ, ರಕ್ಷಣೆ. ದೇವರು ರಕ್ಷಿಸುವುದಕ್ಕೆ ಸದಾ ಕಾಲ ಸಿದ್ಧನಿದ್ದಾನೆ ಅಲ್ವಾ? ಯೆಶಾಯ 59ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಹೇಳ್ಬೇಕಾದ್ರೆ, ದೇವರ ಕೈಗಳು ಲಕ್ಷಲಾದಷ್ಟು ಮೊಟಕುಗೈ ಅಲ್ಲ. ದೇವರು ರಕ್ಷಿಸುವುದಕ್ಕೂ, ದೇವರು ಕಾಪಾಡುವುದಕ್ಕೂ, ದೇವರು ನಮ್ಮನ್ನ ಉದ್ಧರಿಸುವುದಕ್ಕೂ, ದೇವರು ನಮ್ಮನ್ನು ನಿತ್ಯಕ್ಕೆ ಸೇರಿಸುವುದಕ್ಕೂ ಸದಾ ಸಿದ್ಧನಿದ್ದಾನೆ. ಯಾರ ಮನಸ್ಸು ಕಠಿಣವಾಗಿದೆ? ನಮ್ಮ ಮನಸ್ಸು. ಯಾರಿಗೆ ಅಪನಂಬಿಕೆ? ನಂಬಿಕೆ. ಯೇಸು ಕ್ರಿಸ್ತನ ಜೊತೆಲಿ ಇದ್ದವರಿಗೆ ಅಷ್ಟಿರ್ಬೇಕಾದ್ರೆ ನಮ್ಮಂತವ್ರಿಗೆ ಎಷ್ಟಿರ್ತದೆ? ಬಟ್ ಆ ರೀತಿ ಇರಬಾರ್ದು. ನಮ್ಮ ನಂಬಿಕೆ ಅವರಿಗಿಂತ ಮೇಲಾಗಿರ್ಬೋದು ಅಲ್ವಾ? ಆದ್ರಿಂದ ದೇವರ ಒಂದು ವಿಷಯ ಏನ್ ಹೇಳ್ತಾರೆ ಅಂದ್ರೆ, ದೇವರ ಒಂದು ವಿಚಾರಕ್ಕೆ ನೀವು ಹೆದರ್ಬೇಕು. ಯೆಶಾಯ 2ನೇ ಅಧ್ಯಾಯ 10ನೇ ವಾಕ್ಯ ಏನ್ ಹೇಳ್ತಾರೆ ನೋಡಿ. ಯೆಶಾಯ 2ನೇ ಅಧ್ಯಾಯ 10ನೇ ವಾಕ್ಯ, ಗವಿಯೊಳಗೆ ನುಗ್ಗು, ಯೆಹೋವನ ಭಯಂಕರತನಕ್ಕೂ ಆತನ ಅತ್ಯುನ್ನತ ಮಹಿಮೆಗೂ ಹೆದರಿ ಧೂಳಿನಲ್ಲಿ ಅವಿತುಕೋ. ಯಾರಿಗೆ ಹೆದರ್ಬೇಕಂತ ನೀವು? ಯೆಹೋವನ ಭಯಂಕರತನಕ್ಕೂ ಆತನ ಅತ್ಯುನ್ನತ ಮಹಿಮೆ. ಯಾರಲ್ಲೂ ಇರದಂತ ಮಹಿಮೆ ಯಾರಲ್ಲಿದೆ? ತಂದೆಯ ದೇವರಲ್ಲಿದೆ. ಈ ಜ್ಞಾನ, ಈ ವಿವೇಕದನ್ನ ಹುಡುಕ್ಬೇಕು. ಈ ಒಂದು ವಿಚಾರಗಳನ್ನ ಹಚ್ಕೊಳ್ಬೇಕು. ನಾನು ಯಾರಿಗೆ ಹೆದರ್ಬೇಕು? ನಾವು ದೇವರಿಗೆ ಹೆದರ್ಬೇಕು. ಯಾವ ಒಬ್ಬ ಮನುಷ್ಯನು ದೇವರಿಗೆ ಹೆದರ್ತಾನೋ ಅವನು ಮನುಷ್ಯರ ಮುಂದೆ ಪರ್ಫೆಕ್ಟ್ ಆಗಿರ್ತಾನೆ. ಯಾವ ಒಬ್ಬ ಮನುಷ್ಯರಿಗೆ ಹೆದರ್ತಾನೋ ಅವನು ದೇವರ ಮುಂದೆ ಏನಾಗಿರ್ತಾನೆ? ಫೇಲ್ಯೂರ್ ಆಗಿರ್ತಾನೆ. ಸೊ ಯಾರಿಗೆ ಹೆದರ್ಬೇಕಂತಲ್ಲಿ ಮಕ್ಕಳೇ? ಯೆಹೋವನ ಭಯಂಕರತನಕ್ಕೂ. ಯಾಕೆ ಭಯಂಕರತನ? ಯಾಕೆ? ಏನ್ ಹಿಡಿದ ದೇವರು ನಮಗೆ? 2 ಆಪ್ಷನ್ ಇದೆ. 2 ಆಪ್ಷನ್ ಯಾವ್ದದು? ನಿತ್ಯ ಜೀವ, ಇನ್ನೊಂದು ನಿತ್ಯ ಮರಣ. 2 ಆಪ್ಷನ್. 2 ಆಪ್ಷನ್ ಇಲ್ಲದೆ ಬೇರೆ ಆಪ್ಷನ್ ಇಲ್ಲ ನಿಮ್ಗೆ. 2 ಚೂಸ್ ಮಾಡ್ಬೇಕು ನೀವು. ಒಂದು ಹಿಂಗೋಗಿ, ಇಲ್ಲಂದ್ರೆ ಹಿಂಗೋಗಿ. ಯಾರ ಕೈಲಿದೆ ಅದು? ನಿಮ್ಗಳ ಕೈಲಿದೆ. ಅದಕ್ಕೆ ಅಪೊಸ್ತಲ ಕೃತ್ಯ 13:47 ಹೇಳ್ಬೇಕಾದ್ರೆ, ಲೋಕದ ಕಟ್ಟ ಕಡೆಯವರೆಗೂ ಆತನು ರಕ್ಷಕನು. ಎಲ್ಲಿಯವರೆಗೂ ರಕ್ಷಕನು? ಲೋಕದ ಕಟ್ಟ ಕಡೆಯವರೆಗೂ ಆತನೇನಾಗಿದ್ದಾನೆ? ರಕ್ಷಕನಾಗಿದ್ದಾನೆ. ಆದ್ದರಿಂದ ಪ್ರಿಯರೇ, ಈ ಒಂದು ಸಂದರ್ಭದಲ್ಲಿ ನಾವು ನೋಡ್ಬೇಕಾಗಿರೋದಂದ್ರೆ, ದೇವರು ನಡೆಸಿದ್ರೆ ಏನಾಗುತ್ತೆ? ಏನ್ ಬೇಕಾದ್ರೆ ಆಗತ್ತಾ ಇಲ್ವಾ? ಆಗಿದೆಯಾ ಇಲ್ವಾ? ಯೆಶಾಯದಲ್ಲಿ ಒಂದು ಅದ್ಭುತವಾದ ಮಾತು ಹೇಳ್ತಾನೆ ನೋಡಿ. ಈಗ ದೇವ್ರು ಎಂತವನು ಅಂದ್ರೆ ನಮ್ಗೆ ಭಯ ಆಗ್ಬಿಡ್ಬೇಕು. ಆತನ ಭಯಂಕರತೆ ಎಂತದ್ದು? ಯೆಶಾಯ 66:9, ನಾನು ಗರ್ಭಧಾರವನ್ನು ತೆರೆದ ಮೇಲೆ ಪ್ರಸವಿಸಗೊಡದೆ ಹೋದೆನೋ ಎಂದು ಯೆಹೋವನು ಹೇಳುತ್ತಾನೆ. ಏನ್ ಹೇಳ್ತಾ ಇದ್ದಾನಲ್ಲಿ? ಒಂದು ಸಾರಿ ನಾನು ಗರ್ಭಧಾರವನ್ನು ತೆಗೆದರೆ ಅಲ್ಲಿ ಏನ್ ಮಾಡ್ತೀನಿ? ನಾನು ಜನಿಸಲೇಬೇಕು. ಅನ್ನಳ ಗರ್ಭವನ್ನು ತೆಗೆದು ದೇವರು ಏನ್ ಕೊಟ್ರು? ಅನ್ನಳಿಗೆ ಕೊಳ್ಳಿಲ್ವಾ? ಅನ್ನಳಿಗೆ. ಅನ್ನಳಿ ಬಿಡಿ, ಸಾರಾಳು 90 ವರ್ಷ. ಅದೇ ಹೇಳ್ತಾನೆ, ಪ್ರಸವ ಮಾಡಿಸುವನಾದ ನಾನು ಗರ್ಭವನ್ನು ಮುಚ್ಚೇನೋ ಎಂದು ದೇವರು ಹೇಳ್ತಾನೆ. ಎಲ್ಲಾನು ಮಾಡ್ತಾರೆ ದೇವರು. ಗರ್ಭವನ್ನು ಮುಚ್ಚುವುದಕ್ಕೂ ತೆಗೆಯುವುದಕ್ಕೂ ದೇವರಲ್ಲಿ ಏನುಂಟು? ಇದು ದೇವರ ಒಂದು ವಿವೇಕ. ಇದು ನಮ್ಗೆ ಅರ್ಥ ಆಗುತ್ತಾ? ಇದು ನಮ್ಗೆ ಅರ್ಥ ಆಗುತ್ತಾ? ಅರ್ಥ ಆಗಲ್ಲ. ನಾವೇನೋ ಬರ್ತೀವಿ, ಏನೋ ಬದುಕ್ತೀವಿ, ಏನೋ ಹೋಗ್ತೀವಿ. ದೇವರು ಗರ್ಭವನ್ನು ತೆರೆದ ಮೇಲೆ ಆ ಗರ್ಭ ಏನಾಗುತ್ತಂತೆ? ಪ್ರಸವಗೊಳ್ಳಲೇಬೇಕು. ಅದು ದೇವರ ಒಂದು ಆಶೀರ್ವಾದ. ಸತ್ಯವೇದದಲ್ಲಿ ಅನೇಕ ಉದಾಹರಣೆಗಳು ನೋಡ್ತೀವಿ.
ಈ ಲೋಕದಲ್ಲಿ ನಮ್ಮ ಕಣ್ಣ ಮುಂದೆ ಬಹಳ ಜನ ನೋಡಿದ್ವಿ, ಏನೇನೋ ಕಾರ್ಯಗಳಾಗಿ ಅವ್ರಿಗೆಲ್ಲ ಏನಾಗಿದೆ, ಆ ದೇವರ ಚಿತ್ತ. ದೇವರು ಹೇಳ್ತಾನೆ ನನ್ನ ಒಂದು ಕಾರ್ಯ ಏನಾಗಿದೆ ಆ ರೀತಿ ಇದೆ. ನಾನು ಒಂದು ಸಾರಿ ಗರ್ಭವನ್ನು ತೆಗೆದ ಮೇಲೆ ಆ ಗರ್ಭವನ್ನು ಏನ್ ಮಾಡ್ತೇನೆ, ನಾನು ಪ್ರಸವಗೊಳಿಸದೇ ಇರುವೆನು. ಇವತ್ತು ನೀವೆಲ್ಲ ಈ ಲೋಕದಲ್ಲಿ ಹುಟ್ಟಿದಿರ ಅಂದ್ರೆ ಕಾರಣ ಯಾರು? ಲೌಕಿಕವಾಗಿ ನಿಮ್ ತಂದೆ ತಾಯಿಗಳಿರ್ಬೋದು, ನೀವು ಹುಟ್ಟಬೇಕು, ಆತನ ಆರಾಧಿಸಬೇಕೆಂಬುದು ಯಾರ ಚಿತ್ತ? ಜನಿ ಎರಡೇ ಆಪ್ಷನ್ ಇರೋದು ಪ್ರಶ್ನೆ ಕೇಳಿದಾಗ. ಒಂದು ದೇವ್ರು ಹೇಳ್ಬೇಕು, ಇಲ್ಲಾಂದ್ರೆ யாரு நெக்ஸ்ட் ஒண்ணு கடவுளை சொன்ன இல்லை பிசாசு சொன்னும். அது அலர்ட்டா இருக்கிறாங்க. சரி, இது கேட்டா கடவுள் சொல்லிடலாம். கடவுள் சொல்லிட்ட ಸೇಫ್ಟಿ ಆನ್ಸರ್. ಕಾನ್ಸಂಟ್ರೇಷನ್ ಎಲ್ಲಿದ್ರು ದೇವ್ರವ್ರ ಬಿಟ್ರೆ ಮುಗಿದೋಯ್ತು ಅನ್ಕತ್ತಾರೆ. ಇರ್ಲಿ, ಪರವಾಗಿಲ್ಲ. ಕಾನ್ಸಂಟ್ರೇಷನ್ ಎಲ್ಲಿ ಬರ್ಬೇಕು ಅಂದ್ರೆ ಗರ್ಭವನ್ನ ತೆಗೆಯುವುದು ಕೊಡೋದು ಯಾರು? ದೇವ್ರು ಡಿಸೈಡ್ ಮಾಡಿದ್ರೆ ಏನಾಗುತ್ತೆ? ಹಾಗೆ ಆಗುತ್ತೆ. ಸೊ ಈ ನಂಬಿಕೆ ದೇವರನ್ನ ಅರ್ಥಕೊಳ್ಳೋದು ಅಂದ್ರೆ ನಾವು ಅರ್ಥಕೋಬೇಕಂದ್ರೆ ಏನಂದ್ರೆ ದೇವರನ್ನ ಹುಡುಕಿ, ಈಗ ದೇವ್ರು ಎಲ್ಲಿದ್ದಾರೆ? 7ನೇ ಆಕಾಶದಲ್ಲಿದ್ದಾರ, 3ನೇ ಆಕಾಶದಲ್ಲಿದ್ದಾರ ಅಂದ್ರೆ ಹೆವನ್. ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತಾರೆ? ಹೆವನ್. ಆ ஏழாவது வானத்துல இருக்கிறாரா, 3வது வானத்துல இருக்கிறாரா, எந்த வானத்துல இருக்கிறாருன்ட்டு நம்ம என்ன பண்ண முடியாது, தேட முடியாது. அதெல்லாம் தேட சொல்ல, அந்த அறிவை உங்களுக்கு போக சொல்ல. ಜಸ್ಟ್ ಅಂಡರ್ಸ್ಟ್ಯಾಂಡ್ ಗಾಡ್ ಏನಾಗ್ತಾರೆ ನಮ್ಮ ಜೀವನದಲ್ಲಿ, ಏನ್ ಬೇಕಾದ್ರೆ ದೇವ್ರು ಮಾಡ್ತಾನೆ. ಗರ್ಭವನ್ನು ತೆಗೆಯುವುದಕ್ಕೂ ಆಶ್ರಯಿಸೋದಕ್ಕೂ ನಾವು ಅನ್ಕೋತೀವಿ, ಇಲ್ಲ ನನ್ನ ಸಾಮರ್ಥ್ಯದಿಂದಲೇ ಆಗಿದ್ದು, ನನ್ನ ಬಲದಿಂದಲೇ ಆಗಿದ್ದು, ನಾನು ಬಲಶಾಲಿ ಆಗಿದ್ದೇನೆ, ನಾನು ಗಟ್ಟಿಯಾಗಿದ್ದೇನೆ. ಇಲ್ಲ. ಒಬ್ಬ ಮನುಷ್ಯನ ಈ ಲೋಕದಲ್ಲಿ ಬರಬೇಕಾದ್ರೆ ಯಾರ ಅಪ್ಪಣೆ ಆಗ್ಬೇಕು? ದೇವರ ಅಪ್ಪಣೆ ಆಗ್ಬೇಕು, ದೇವರ ಆಶೀರ್ವಾದ. ಅದನ್ನ ಮರ್ಕೊಳ್ಬೇಡಿ. ಅದಕ್ಕೆ ದೇವರ ಒಂದು ಕಾರ್ಯ ಎಂತದಂದ್ರೆ, ಕೀರ್ತನೆ 138 8ನೇ ವಾಕ್ಯ ಏನ್ ಹೇಳ್ತಾನೆ ನೋಡಿ. ಕೀರ್ತನೆ 138 8. ಯೆಹೋವನು ನನ್ನ ಕಾರ್ಯವನ್ನು ಸಿದ್ಧಿಗೆ ತರುವನು, ಯೆಹೋವನೇ ನಿನ್ನ ಕೃಪೆಯು ಶಾಶ್ವತವಾದುದು, ನೀನು ಕೈ ಇಚ್ಚಿದ ಕೆಲಸವನ್ನು ನೆರವೇರಿಸದೆ ಬಿಡಬೇಡ. ಯಾರು ನಿಮ್ಮ ಕಾರ್ಯವನ್ನು ಸಿದ್ಧಿಗೆ ತರುವವರು? ಯಾರು? ಯಜ್ಞನಿಕರು ಯಾರನ್ನ ಹೇಳ್ತಾರೆ? ಯಾರು ಸಿದ್ಧಿಗೆ ತರೋದು? யார் அங்கிள்? வாய்க்க செய்கிறது யார் நம்ம காரியத்தை? இந்த வசனம் படிச்சோம், ತಮಿಳು படிச்சாக்க நல்லா இருக்கும். ಯೆಹೋವನು ತನ್ನ ಕಾರ್ಯವನ್ನು ಏನ್ ಮಾಡ್ತಾನೆ? ಎಕ್ಸಿಕ್ಯೂಟ್ ಮಾಡ್ತಾರೆ ಅಲ್ವಾ? ಆ ಎಕ್ಸಿಕ್ಯೂಟ್ ಮಾಡೋದು ಯಾರು? ದೇವರು. ನಾವು ಪ್ರಯತ್ನ ಪಡ್ತಾ ಇರ್ತೀವಿ. ಅದರಿಂದ ನಾವು ಅರ್ಥಕೋಬೇಕು, ದೇವರು ಗರ್ಭದಿಂದ ನಮ್ಮನ್ನು ತಂದಂತ ದೇವರು ನನ್ನ ಕಾರ್ಯವನ್ನು ಏನ್ ಮಾಡ್ತಾನೆ? ಸಿದ್ಧಿಗೆ ತರ್ತಾನೆ. ಆತನ ಕೃಪೆ ಎಂತದಂತೆ? ಶಾಶ್ವತವಾದದ್ದು. ಮನುಷ್ಯರ ಕೃಪೆ ಪ್ರೀತಿ ಎಲ್ಲ ಏನು? ಕ್ಷಣಿಕ, ತಾತ್ಕಾಲಿಕ, ಸ್ವಲ್ಪ ವರ್ಷ, ಸ್ವಲ್ಪ ಆದ್ಮೇಲೆ ಮನುಷ್ಯರ ಪ್ರೀತಿ ಏನಾಗ್ಬಿಡುತ್ತೆ? ಇದೆಯಾ? ಇಲ್ಲ. ದೇವರ ಒಂದು ಕೃಪೆ ಏನಂತೆ? ಶಾಶ್ವತ. ದೇವರು ಕೈ ಹೆಚ್ಚಿದ ಕೆಲಸವನ್ನು ಏನ್ ಮಾಡಲ್ಲ, ಬಿಡಲ್ಲ. ಇದನ್ನ ನಾನು ಅರ್ಥಕೋಬೇಕು. ಈ ಒಂದು ಜ್ಞಾನ, ಈ ಒಂದು ವಿವೇಕ ನನ್ನಲ್ಲಿ ಏನಾಗಬೇಕು? ಬೆಳೆಯುವಂತೆ ಆಗ್ಬೇಕು. ಅದು ದೇವರು ನಮ್ಮ ಕಾರ್ಯವನ್ನು ಯೇಸು ಕ್ರಿಸ್ತನು ಹೇಳ್ತಾನೆ. ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ, ಯೋಹಾನ 5:17, ಅದಕ್ಕೆ ಯೇಸು ನನ್ನ ತಂದೆ ಇಂದಿನವರೆಗೂ ಕೆಲಸ ಮಾಡುತ್ತೇನೆ, ನಾನು ಕೆಲಸ ಮಾಡುತ್ತೇನೆ ಅಂದ್ರೆ. ಹೆಂಗೆ ಅಂತೆ? ದೇವರು ಕೆಲಸ ಮಾಡ್ತಾ ಇದ್ದಾನೆ, ಯೇಸು ಕ್ರಿಸ್ತನು ಏನ್ ಮಾಡ್ತಾ ಇದ್ದಾನೆ? ಕೆಲಸ ಮಾಡ್ತಾನೆ. ಯಾರಿಗೋಸ್ಕರ? ನಮಗೋಸ್ಕರ. ತಂದೆಯಾದ ದೇವರು ಇಂದಿನವರೆಗೆ ಏನ್ ಮಾಡ್ತಾ ಇದ್ದಾನೆ? ವರ್ಕಿಂಗ್ ಫಾರ್ ಅಸ್. ದೇವರು ನಮಗೋಸ್ಕರ ಮಾಡ್ತಾ ಇದ್ದಾನೆ. ನಾವು ನೋಡಲ್ವೇ? ನಮ್ದೇ ಚಿಂತೆ, ನಮ್ದೇ ಹಠ, ನಮ್ದೇ ಜಗಳ, ನಮ್ದೇ ಸಮಸ್ಯೆಗಳು, ದೊಡ್ಡದಾಗ ಕೂತ್ಕೊಂಡು ಡಿಸ್ಕಷನ್, ದೊಡ್ಡದಾಗ ಕೂತ್ಕೊಂಡು ಮಾತಾಡೋದು, ದೊಡ್ಡದಾಗ ಕೂತ್ಕೊಂಡು ಕೋಪ ಮಾಡ್ಕೊಳ್ಳೋದು, ದೊಡ್ಡದಾಗ ಕೂತ್ಕೊಂಡು ಮುಖ ಎತ್ಕೊಳ್ಳೋದು. ಯಾಕ್ರಿ ಬೇಕಿದೆಲ್ಲ? ಎಷ್ಟು ವರ್ಷ ಬದುಕ್ಬಿಡ್ತೀರ ನೀವು? ತಂದೆಯಾದ ದೇವರು ನಿಮಗೋಸ್ಕರ ಏನ್ ಮಾಡ್ತಾ ಇದ್ದಾನಂತೆ? ಕೆಲಸ ಮಾಡ್ತಿದ್ದಾನೆ. ಯೇಸು ಕ್ರಿಸ್ತನು ಹೇಳ್ತಾನೆ, ನಾನು ಕೆಲಸ ಮಾಡ್ತೇನೆ. ಈಗ ಯಾರು ನಮ್ಮಲ್ಲಿ ಕೊಟ್ಟಿದ್ದಾರೆ ಪ್ರಾರ್ಥನಾ? ತಂದೆಯ ದೇವರು ಯೇಸು ಕ್ರಿಸ್ತ ಸೇರಿ ನಮ್ಗೆ ಯಾರು ಕೊಟ್ಟಿದ್ದಾರೆ ನಮ್ಮಲ್ಲಿ ಕೆಲಸ ಮಾಡೋಕೆ? ಪವಿತ್ರಾತ್ಮ ನಮಗೆ ಏನಾಗಿದ್ದಾನೆ? ಸಂಚಾಕಾರ. ನಮ್ಮಲ್ಲಿ ಪರಿಶುದ್ಧಾತ್ಮನ ಏನ್ ಮಾಡ್ತಾನೆ? ಪ್ರತಿಯೊಂದು ಕಾರ್ಯವನ್ನು ಕಾರ್ಯಸಿದ್ಧಿಗೆ ತರ್ತಾನೆ. ನಾವು ತಿಳ್ಕೋಬೇಕಾಗಿರೋದಿಷ್ಟೇ,
ಅವ್ರು ಕೆಲಸ ಮಾಡ್ತಾ ಇದ್ದಾರೆ, ಅವ್ರು ನಮ್ಮನ್ನು ನೋಡ್ತಾ ಇದ್ದಾರೆ, ಅವ್ರು ನಮ್ಮ ಜೀವನದಲ್ಲಿ ಎಲ್ಲವನ್ನು ಮಾಡ್ತಾ ಇದ್ದಾರೆ. ಫಿಲಿಪ 1:6 ಹೇಳ್ತಾನೆ ನೋಡಿ, ಫಿಲಿಪ 1:6, ಒಳ್ಳೆ ಕೆಲಸವನ್ನು ನಿಮ್ಮಲ್ಲಿ ಪ್ರಾರಂಭಿಸಿದಾತನು ಅದನ್ನು ನಡೆಸಿಕೊಂಡು ಯೇಸು ಕ್ರಿಸ್ತನು ಬರುವ ದಿನವಾಗಿ ಸಿದ್ಧಿಗೆ ತರುವುದು ನನಗೆ ಭರವಸೆ ಉಂಟು. ಒಂದು ಕಾರ್ಯವನ್ನ ದೇವರು ನಿಮ್ಮ ಜೀವನದಲ್ಲಿ ಆರಂಭಿಸಿದ ಮೇಲೆ ಅದನ್ನು ಯಾರು ಸಿದ್ಧಿಗೆ ತರೋದು? ದೇವರು. ಅದನ್ನ ಹೇಳ್ತಾರೆ, ಯೇಸು ಕ್ರಿಸ್ತನು ಬರುವ ದಿನಗಳೊಳಗಾಗಿ ನಿಮ್ಮ ಜೀವನದಲ್ಲಿ ಆಗುವಂತ ಕಾರ್ಯ ಅಂದ್ರೆ ನಾನು ಸೈಟ್ ತಗೋಬೇಕು, ನಾನು ಮನೆ ಕಟ್ಟಬೇಕು, ಒಳ್ಳೆ ಗಂಡ ಬೇಕು, ಒಳ್ಳೆ ಹೆಂಡತಿ ಬೇಕು, ಜೀವನದಲ್ಲಿ ಒಳ್ಳೆ ಪಾರ್ಟ್ನರ್ ಬೇಕು, ಅದೆಲ್ಲ ಇಲ್ಲ. ನೀವೆಲ್ಲಿ ಹೋಗಿ ಸೇರ್ಬೇಕು? ನೀವು ಯೇಸು ಕ್ರಿಸ್ತನು ಬರುವುದರೊಳಗಾಗಿ ಸಿದ್ಧಿಗೆ ಬರ್ಬೇಕಂದ್ರೆ ಯಾವ ಸಿದ್ಧಿಗೆ ಬರ್ಬೇಕು? ಯೇಸು ಕ್ರಿಸ್ತನು ಬರುವಾಗ ನೀವು ಎಂತವರಾಗಿರ್ಬೇಕು? ಆತನ ಸನ್ನಿಧಾನದಲ್ಲಿ ನೀತಿವಂತರಾಗಿ, ಆತನ ಸನ್ನಿಧಾನದಲ್ಲಿ ಕ್ರಿಸ್ತರಾಗಿ, ದೇವರ ಮಕ್ಕಳಾಗಿ, ಪ್ರಬುದ್ಧತೆಯಿಂದ, ಪಾಪ ಜ್ಞಾನವಿಲ್ಲದೆ ನೀವೇನಾಗಿರ್ಬೇಕಲ್ಲಿ ಸೇರಿರ್ಬೇಕು. ಆತನ ಸಿದ್ಧಿಗೆ ಬರ್ಬೇಕಾದ್ರೆ ಅಂದ್ರೆ ಇದನ್ನ ಯಾರು ತರೋದು ನಿಮ್ ಜೀವನದಲ್ಲಿ? ನೀವು ಒಳ್ಳೆ ಕ್ರೈಸ್ತರಾಗೋದನ್ನ ಯಾರು ಮಾಡೋದು? ಈ ವಾಕ್ಯ ಅರ್ಥ ಮಾಡ್ಕೊಂಡ್ರೆ ಸಿದ್ಧಿಗೆ ತರೋದಂದ್ರೇನು? ನೀವೆಲ್ಲ ಯಾರ ಹೆಸರು ದೀಕ್ಷಾಸ್ಥ ತಗೊಂಡಿದ್ದೀರಾ? ಎಲ್ಲಿ ಬಂದಿದ್ದೀರಾ? ಸಭೆಗೆ ಬಂದಿರ. ಏನಕ್ಕೆ ಬಂದಿದ್ದೀರಾ ದೀಕ್ಷಾಸ್ಥ ತಗೊಂಡ್ರೆ? ನಮ್ಮಪ್ಪ ಚರ್ಚಾ ಪ್ಲೇಸಲ್ಲಿ ಇದ್ರು, ನಾನು ತಗೊಂಡೆ. ನಮ್ಮಮ್ಮ ಕ್ರೈಸ್ತರಾಗಿದ್ದು, ನಾವು ತಗೊಂಡು ನಮ್ದೇನೋ ನಡೀತೈತೆ. ಈಗ ಸೇವಕರ ಮಕ್ಕಳದ್ದು ಏನಾಗ್ಬಿಡೈತೆ ಅಂದ್ರೆ ಅದೇ ಕಥೆ. ಬಿಲೀವರ್ಸ್ ಮಕ್ಕಳು ಬಿಡ್ಬಿಡಿ, ಬೋಧಕರ ಮಕ್ಕಳದ್ದು ಏನಾಗ್ಬಿಡಿದ್ರೆ ನಮ್ಮ ಅಪ್ಪನೂ ಏನೋ ನಡೆಸ್ತಾರೆ, ನಾನು ನಡೆಸ್ತಾ ಇದ್ದೀವಿ. ಅವ್ರಿಗೆಲ್ಲ ಅದ್ರ ಬಗ್ಗೆ ಏನು ಯೋಚನೆ ಇಲ್ಲ. ದೇವರ ಜ್ಞಾನವನ್ನು ಕುರಿತು, ದೇವರ ಒಂದು ಇತಿ ಮಿತಿಯನ್ನು ಕುರಿತು ಏನಿಲ್ಲ, ಗೊತ್ತಿಲ್ಲ. ಯಾಕೆ ತಿಳ್ಕೊಂಡಿಲ್ಲ? ನಾವೇನೋ ಬರ್ತಾ ಇದೀವಿ ಚರ್ಚ್ಗೆ, ನಾವು ಹೋಗ್ತಾ ಇದೀವಿ. ಹಿಂದಿಲಿ ಹೇಳ್ತಾರೆ, ನಾರ್ತ್ ಇಂಡಿಯಾದ ಚಂದ್ರಪುರದಲ್ಲಿ ಗೊತ್ತಿರ್ಬೋದು, ಆಯಾರಾಮ್ ಗಯಾರಾಮ್ ಅಂದ್ರೆ ಬಂದ್ವಾ ಓದ್ವಾ ಅಂತ ಇರ್ತಾರೆ. ಆ ರೀತಿ ನಾವೇನ್ ಮಾಡಬಾರ್ದು, ಇರಬಾರ್ದು. ದೇವರು ನಮ್ಮಲ್ಲಿ ತನ್ನ ಕಾರ್ಯವನ್ನು ಏನ್ ಮಾಡ್ತಾನೆ? ಸಿದ್ಧಿಗೆ ತರ್ತಾನೆ. ಈ ಜ್ಞಾನವನ್ನ ನೀವು ಅರ್ಥಕೊಳ್ಬೇಕು, ಇದು ವಿವೇಕವನ್ನ ನೀವು ಅರ್ಥಕೋಬೇಕು, ಈ ಒಂದು ಸತ್ಯವನ್ನ ನೀವು ಅರ್ಥಕೋಬೇಕು. ದೇವರು ನಿಮ್ಮನ್ನ, ಮೊದಲನೇ ವಾಕ್ಯ ಏನ್ ಕೊಟ್ಟೆ ಅಂದ್ರೆ ಆತನ ವಿವೇಕವು ಪರಿಶೋಧನೆಗೆ ಅಗಮ್ಯ. ಟಾಪಿಕ್ ಅದೇ, ಯೆಶಾಯ 40:28. ಆತನ ವಿವೇಕ ಏನು ಅಂದ್ರೆ ನಮ್ಮಲ್ಲಿ ಆತನ ಏನ್ ಮಾಡ್ತಂತೆ? ಕಾರ್ಯವನ್ನ ಸಿದ್ಧಿಗೆ ತರ್ತಾನೆ. ನಮ್ಮಲ್ಲಿ ಏನ್ ಮಾಡ್ತಾನೆ? ದೇವರು ಇಂದಿನವರೆಗೂ ಕೆಲಸ ಮಾಡ್ತಾ ಇದ್ದಾನೆ. ನಮ್ಮನ್ನು ಸಕಲ ಸತ್ಯದಲ್ಲೂ ನಡೆಸೋದಕ್ಕೆ ನಮ್ಮಲ್ಲಿ ಪರಿಶುದ್ಧಾತ್ಮನು ಕೊಟ್ಟಿದ್ದಾನೆ. ಇದನ್ನ ಯಾವ ಮನುಷ್ಯ ಅರ್ಥಕೊಳ್ತಾನೋ ಅವನೇನಾಗ್ತಾನೆ? ಸಕ್ಸಸ್ಫುಲ್. ಇಲ್ಲ, ನಂದೇ ಆದ ಸಮಸ್ಯೆಗಳು, ನಂದೇ ಆದ ಹೋರಾಟಗಳಿದೆ, ನಾನು ಹೋರಾಡಬೇಕು, ಗೆಲ್ಲಬೇಕು, ನನ್ನ ಸ್ಟೇಟಸ್ಗಳಲ್ಲಿ ಹಾಕೊಂಡು ಬಿಸಾಕ್ತಾರೆ ಕೆಲವರು. ಏನ್ ಹಾಕದ್ ಕೇಳ್ಬಿಟ್ಟಾದ್ರೆ ಜೀವನದಲ್ಲಿ ಅವ್ರಿಗಿಂತ ಸಾಧನೆ ಮಾಡಿದವ್ರು ಯಾರು ಇಲ್ಲ, ಜೀವನದಲ್ಲಿ ಅವ್ರಿಗಿಂತ ಸೋತವ್ರು ಯಾರು ಇಲ್ಲ. ಕೆಲವರು ಸ್ಟೇಟಸ್ಗಳು ನೋಡ್ಬಿಟ್ರೆ ದೇ ಆರ್ ದ ಸಕ್ಸಸ್ ಪೀಪಲ್, ದೇ ಆರ್ ದ ಫೇಲ್ಯೂರ್ ಪೀಪಲ್. ಫೇಲ್ಯೂರ್ ಆದವ್ರದ್ದು ಸ್ಟೇಟಸ್ಗಳು ಹೆಂಗಿರ್ತದೆ ಪ್ರಸಾದ್ ಬ್ರದರ್? ಏನ್ ನೋಡ್ಬೇಕು ಅಂದ್ರೆ ಅವ್ರನ್ನ ನಂಬೇಡ, ಇವ್ರನ್ನ ನಂಬೇಡ, ಮನುಷ್ಯನು ಇರೋ ಗಂಟ ಹಿಂಗೆ. ಸೋತವ್ರದ್ದು, ಗೆದ್ದವ್ರದ್ದು ಬೇರೆ ತರ ಇರ್ತದೆ ಸ್ಟೇಟಸ್ಗಳು. ನಾವು ನೋಡ್ಕೊಂಡು ಮಜಾ ತಗೋತಾ ಇರ್ತೀವಿ. ಇನ್ಯಾರೋ ಫಿಲಾಸಫಿ ಮಾತಾಡ್ತಿದಾರೆ ಸ್ಟೇಟಸ್ಗಳಲ್ಲಿ. ಅವರೆಲ್ಲ ಯಾರ್ರಿ ಮನುಷ್ಯರು? ನೀವ್ ಯಾರು ನೋಡ್ಬೇಕು? ಯಾರು ನೋಡ್ಬೇಕು? ದೇವರನ್ನ ನೋಡಿ. ಕಾರ್ಯವನ್ನು ಸಿದ್ಧಿಗೆ ತರೋದು ಯಾರು? ಸಿದ್ಧಾಂತಗಳು, ವೇದಾಂತಗಳು ಎಲ್ಲ ಏನಾಯ್ತು? ಯಾರು ಒಬ್ರು ಫಿಲಾಸಫರ್ಸ್ ಹೆಸರು ನೋಡೋಣ. ಇವತ್ತಿನ ಜನರೇಷನ್ ಯಾರಾದ್ರು ಫಿಲಾಸಫರ್ ಹೆಸರು ಗೊತ್ತಾ? ಈ ಲೋಕಕ್ಕೆ ಯಾರು ಗೊತ್ತು? ಯೇಸು ಕ್ರಿಸ್ತನ್ ಅಂದ್ರೆ ಯಾರು ಗೊತ್ತು? ಥ್ರೂಔಟ್ ದ ವರ್ಲ್ಡ್ ನೋ ಯೇಸು ಕ್ರಿಸ್ತನ್. ಈಗ ಅರಿಸ್ಟಾಟಲ್ ಅಂದ್ರೆ ಎಷ್ಟು ಜನ ಗೊತ್ತು? ಅರಿಸ್ಟಾಟಲ್ ಎಷ್ಟು ಜನ ಗೊತ್ತು? ಕಾರ್ಲ್ ಮಾರ್ಕ್ಸ್ ಎಷ್ಟು ಜನ ಗೊತ್ತು? ಸ್ವಲ್ಪ ಜನಕ್ಕೆ ಮಾತ್ರ ಗೊತ್ತು. ಎಷ್ಟು ಜನ ಗೊತ್ತು? ಆದರೆ ನಾವು ಆರಾಧಿಸುವಂತ, ಜೀವಿಸುವಂತ ದೇವರು, ಶಾಶ್ವತನಾದ ದೇವರು, ನಿತ್ಯನಾದ ದೇವರು ಇವತ್ತು ಯೇಸು ಕ್ರಿಸ್ತನ ಮುಖಾಂತರ ಈ ಲೋಕಕ್ಕೆ ಏನ್ ಕೊಟ್ಟಿದ್ದಾನೆ? ರಕ್ಷಣೆ ಕೊಟ್ಟಿದ್ದಾನೆ. ನಾವು ಅದನ್ನ ಏನ್ ಮಾಡ್ಬೇಕು? ಅರ್ಥಕೊಳ್ಬೇಕು. ಕಡೆದಾಗ 3 ವಾಕ್ಯ ನಾನು ಮುಗಿಸ್ತೇನೆ. ನಾವು ನೋಡ್ತೇವೆ ಜೀವನದಲ್ಲಿ ನಾವು ಒಂದ್ ಚೆನ್ನಾಗಿ ತಿಳ್ಕೊಳ್ಳಿ. ಲಾಸ್ಟ್ 4 ವಾಕ್ಯ, ದೇವರ ಕಾರ್ಯಗಳನ್ನ, ದೇವರ ವಿಚಾರಗಳನ್ನ ಇಷ್ಟೊತ್ತು ನೋಡ್ಕೊಂಡ್ ಬರ್ತಾ ಇದೀವಿ. ನಮ್ಮ ಜೀವನದಲ್ಲಿ ನಮ್ಮ ಕಾರ್ಯ ಸಿದ್ಧಿಗೆ ತರೋದು ಯಾರು ಅಲ್ವಾ? ನಮಗೆ ದೇವರು ಎಂತ ಆಶೀರ್ವಾದ ಕೊಡ್ಬೇಕಂದ್ರೆ ಯಾರು ಕೊಡ್ತಾರೆ? ನಮಗೋಸ್ಕರ ಯಾರು ಕೆಲಸ ಮಾಡ್ತಾ ಇದ್ದಾನೆ? ದೇವರು ಕೆಲಸ ಮಾಡ್ತಾ ಇದ್ದಾನೆ. ನಮ್ಮ ಕಾರ್ಯವನ್ನು ಪ್ರಾರಂಭಿಸಿದವರು ಯಾರು? ನಮ್ಮಲ್ಲಿ ದೇವರು. ಆಗ ಈಗ ನೆಕ್ಸ್ಟ್ ನಾವೇನ್ ಮಾಡ್ಬೇಕು?
ಏನ್ ಮಾಡ್ಬೇಕು? ನಮ್ದೇ ಯೋಚನೆಗಳು ಇಟ್ಕೋಬೋದಾ? ನಮ್ದೇ ಆಲೋಚನೆಗಳು ಇಟ್ಕೋಬೋದಾ? ನಮ್ಮದೇ ಸಿದ್ಧಾಂತಗಳು ಇಟ್ಕೋಬೋದಾ? ನಮ್ಮ ಜೀವನದಲ್ಲಿ ನಾನು ಹಾಕಿದ್ದೆ ಸರಿ, ನಾನು ಮಾಡಿದ್ದೇ ರೈಟು. ಬಹಳಷ್ಟು ಜನ ಬಹಳ ಹೋರಾಟ ಮಾಡ್ತಾರೆ. ನೀವೇನೇ ಹೋರಾಟ ಮಾಡಿ, ನೀವೇನೇ ತಿಪ್ಪರ್ಲಾಗ ಹಾಕಿ, ನೀವೇನೇ ಆಕಾಶದಿಂದ ಉದುರ್ಕೊಂಡು ಮಾತಾಡ್ಕೊಂಡು ಮಾಡಿದ್ರುವೆ ನಿಮ್ ಜೀವನದಲ್ಲಿ ದೇವ್ರು ಏನ್ ತೀರ್ಮಾನ ಮಾಡಿದ್ರು ಅದೇ ಆಗೋದು. ದೇವರು ನಿಮ್ಮ ಜೀವನದಲ್ಲಿ ಏನ್ ತೀರ್ಮಾನ ಮಾಡ್ಕೊಂಡಿದ್ದನೋ ಅದೇ ಆಗೋದು. ಯೆಶಾಯ 55ನೇ ಅಧ್ಯಾಯ 8 ಮತ್ತು 9ನೇ ವಾಕ್ಯ. ಯೆಶಾಯ 55ನೇ ಅಧ್ಯಾಯ 8 ಮತ್ತು 9. ಯೆಹೋವನು ಹೀಗನ್ನುತ್ತಾನೆ, ನನ್ನ ಆಲೋಚನೆಗಳು, ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಪ್ರಿಯರೇ, ನಿಮ್ಮ ಆಲೋಚನೆಗಳು ಯಾರು ಆಲೋಚನೆಗಳಲ್ಲ. ನೀವೇನೇ ಯೋಚನೆ ಮಾಡಿ, ಏನೇ ಥಿಂಕ್ ಮಾಡಿ, ನೀವೆಷ್ಟೇ ಪವರ್ಫುಲ್ ಆಗಿರ್ರಿ, ನೀವೆಷ್ಟೇ ಬುದ್ಧಿವಂತರಾಗಿರ್ರಿ, ನೀವೆಷ್ಟೇ ಜ್ಞಾನವುಳ್ಳವರಾಗಿರ್ರಿ, ಎಷ್ಟೋ ಮನಿ ಪವರ್ ಆಗಿರ್ಲಿ, ಏನ್ ಹೇಳ್ತಾನೆ? ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವು, ನಿಮ್ಮ ಮಾರ್ಗಗಳಿಂದ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಳಿಂದ ನನ್ನ ಆಲೋಚನೆಗಳು. ಸೊ ನಾವು ಯಾವ ರೀತಿ ಯೋಚನೆ ಮಾಡಬಾರ್ದು? ಈಗ ಯಾರ ಆಲೋಚನೆ ದೊಡ್ಡದು, ಯಾರ ಮಾರ್ಗ ದೊಡ್ಡದು? ಈಗ ನಾನು ಮತ್ತೆ ಮೂರ್ಖನ ತರ ಯೋಚನೆ ಮಾಡ್ಬೋದಾ? ನಾನೇ ಶ್ರೇಷ್ಠ, ನಾನೇ ಉತ್ತಮ, ನಂದೇ ಎಲ್ಲ, ನಂದೇ 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 ಅಂದ್ರೆ ಏನಾಗ್ಬಿಡ್ತದೆ? ದೇವರು ಬಿಡ್ತಾ ಇರ್ತಾನೆ. ಹೆಂಗೆ? ಈಗ ನದಿಲಿ ನೀರು ಮುಡ್ಕೊಂಡಾಗ ಏನ್ ಮಾಡ್ತಾರೆ? ದಾರ ಹಾಕಿರ್ತಾರೆ. ದಾರ ಹಾಕೊಂಡು ದೇವ್ರು ಏನ್ ಮಾಡ್ತಾರೆ? ಉದಾಹರಣೆಗೆ ಹೇಳ್ತಾ ಇದ್ದೀನಿ. ದಾರ ಹಾಕೊಂಡು ಕೈ ಕೊಟ್ಟಿರ್ತಾರೆ, ನೀರು ಮುಳುಗ್ತಾ ಇದ್ದೀರಾ, ದಾರ ಬಂದ್ಮೇಲೆ ಏನ್ ಮಾಡ್ತೀರಾ? ಹಿಡ್ಕೋತೀವಿ. ಬರ್ಬೇಕಾದ್ರೆ ಹೆಂಗ್ ಬರ್ಬೇಕು ನಾವು? ಅವ್ರು ಎಳಿತಿದ್ರ ಅಂದ್ರೆ ನಾವೇನ್ ಮಾಡ್ಬೇಕು? ಆದ್ರೆ ನಾವು ಬುದ್ಧಿವಂತರು, ಅವ್ರನ್ನ ಎಳಿಯಕ್ ನೋಡ್ತೀವಿ. ಯಾರನ್ನ? ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಅಂದ್ರೆ ನನ್ನ ಆಲೋಚನೆಗಳಿಂದ, ದೇವರ ಆಲೋಚನೆಗಳಿಂದ ಯಾರು ಆಲೋಚನೆ ಮಾಡುತ್ತೀನಿ ನಮ್ಮ ಜೀವನದಲ್ಲಿ? ನನ್ನ ಆಲೋಚನೆ ಇಡ್ತೀನಿ, ನನ್ನ ಮಾರ್ಗವನ್ನು ಇಡ್ತೀನಿ. ನಾನು ಏನಾಗಲ್ಲ, ಆಗ ಸಕ್ಸಸ್ಫುಲ್ ಆಗಲ್ಲ, ಫೇಲ್ಯೂರ್. ಇವತ್ತು ಬಹಳಷ್ಟು ಜನ ಕ್ರೈಸ್ತರು ಯಾಕೆ ಸೋತಿದ್ದಾರೆ ಅಂದ್ರೆ ಅವರ ಆಲೋಚನೆಗಳು ಎಲ್ಲ ಯಾರ ಆಲೋಚನೆಗಳಾಗಿದೆ? ಅವ್ರದೇ. ಅಲ್ಲಿ ಯಾರ ಆಲೋಚನೆ ಇಲ್ಲ? ದೇವರ ಆಲೋಚನೆಗಳಿಲ್ಲ, ದೇವರ ಚಿಂತನೆಗಳಿಲ್ಲ, ದೇವರ ಭಯವಿಲ್ಲ, ದೇವರ ಭಕ್ತಿ ಇಲ್ಲ. ದೇವರ ಕೈ ಬಿಡ್ತಾರೆ ಅಷ್ಟೇ. ಬಿಟ್ನ ಇಸ್ರಾಯೇಲರನ್ನ ಎಲ್ಲಿ ತಗೊಂಡೋಗ್ಬಿಟ್ರು? ಈಜಿಪ್ಟ್ ಇಂದ ಕರ್ಕೊಂಡ್ಬಂದು ಎಲ್ಲಿಟ್ರು? ಯಾವ ದೇಶದಲ್ಲಿ ಇಟ್ರಪ್ಪ? ಇಲ್ಲಿ ಮಾತ್ರ ಹೇಳಿ. ಈಜಿಪ್ಟ್ ಇಂದ ಕರ್ಕೊಂಡ್ಬಂದು ಯಾವ ದೇಶದಲ್ಲಿ ಇಟ್ರು? ದಾಸೋಹದಿಂದ ಬಿಡುಗಡೆ ಮಾಡಿ ಯಾವ ದೇಶದಲ್ಲಿ ಇಟ್ರು? ಕಾನಾ ದೇಶದಲ್ಲಿ ಇಟ್ರು. ಇಟ್ಟು ಏನ್ ಮಾಡಿದ್ರು? ಅವ್ರಿಗೆ ಹಾಲು ಜೇನು ಹರಿಯುವ ಕಾನಾ ದೇಶದಲ್ಲಿ ಇಟ್ಟು ಅವ್ರಿಗೆ ನ್ಯಾಯಾಧಿಪತಿಗಳನ್ನ ಕೊಟ್ರು, ರಾಜರನ್ನ ಕೊಟ್ರು, ಎಲ್ಲಾ ಕೊಟ್ರು. ಕೊನೆಗೆ ಅವ್ರು ಏನ್ ಮಾಡಿದ್ರು? ಅವರು ವಿಗ್ರಹ ಆರಾಧಕರಾದ್ರು, ದೇವರನ್ನ ಬಿಟ್ರು. ಕೊನೆಗೆ ತಗೊಂಡು ವಾಪಸ್ ಎಲ್ಲಿ ಬಿಟ್ರು? ದೇವರು ಬಾಬೇಲ್ ದೇಶದಲ್ಲೂ, ಅಶ್ಶೂರ್ ದೇಶದಲ್ಲೂ, ಮತ್ತೆ ಇಲ್ಲಿ ಏನಾದ್ರು ಅವರು ಗುಲಾಮರಾಗಿ ಹೋದ್ರು. ಇವತ್ತು ಅಷ್ಟೇ ಪ್ರಿಯರೇ, ದೇವರು ಹೇಳ್ತಾನೆ, ನಿಮ್ಮ ಆಲೋಚನೆಗಳು ನನ್ನ ಆಲೋಚನೆಗಳನ್ನ. ಗಮನವಿಡಿ, ನಾವು ನಮ್ಮ ಆಲೋಚನೆಗಳನ್ನ, ನಮ್ಮ ಚಿಂತನೆಗಳನ್ನ, ನಮ್ಮನ್ನ ಎಕ್ಸಿಕ್ಯೂಟ್ ಮಾಡಕ್ ಹೋದ್ರೆ ನೀವು ಫೇಲ್ಯೂರ್ ಆಗ್ತಾರೆ ಲೈಫ್ ಅಲ್ಲಿ. ಬಿಡಿ, ಕೆಲವೊಂದು ವಿಚಾರಗಳು ಯಾರು ನಡೆಸ್ತಾರೆ? ದೇವರು ನಡೆಸ್ತಾನೆ. ಬಿಡ್ಬೇಕು. ನನ್ನ ಹಠ, ನನ್ನ ಸಾಧನೆ, ನನ್ನಲ್ಲಿ ಬಲ ಇದೆ, ನನ್ನಲ್ಲಿ ತುಂಬಾ ಶಕ್ತಿ ಇದೆ. ಹೌದು, ಯೌವನದಲ್ಲಿರೋ ಬಲ ಈಗ ನಿತಿನ್ಗಿರೋ ಬಲ ನನಗಿಲ್ಲ. ಚಿಕ್ಕದಲ್ಲಿ ಅವ್ನಿಗೆ ಆಟಾಡ್ಬೇಕಾದ್ರೆ ಬೆಡ್ಡಲ್ಲಿ ಹಾಕೊಂಡು ರೆಸ್ಲಿಂಗ್ ಪಲ್ಟಿ ಹೊಡಿತಾ ಇದ್ದೆ. ಈಗ ಅವ್ನು ನನ್ಗೆ ರೆಸ್ಲಿಂಗ್ ಪಲ್ಟಿ ಹೊಡೆದ ನಾನು ಏನಾಗ್ತೀನಿ? ಏನ್ ರಮೇಶ್ ಸರ್? ಚಿಕ್ಕದಲ್ಲಿ ಸುಮ್ಮನೆ ಎತ್ತಿಂಗ್ ಹಾಕ್ಬಿಟ್ಟು ಕೌಂಟ್ ಕೊಡ್ತಾ ಇದ್ದೆ ಅವನು ಇಷ್ಟಿದ್ದಾಗ. ಈಗ ಕರಿತಾನೆ, ಬಾಪ ಚಿಕ್ಕದಲ್ಲಿ ಹಾಕ್ತಿದ್ದಲ್ಲ, ನಾನು ಪಲ್ಟಿ ಹಾಕ್ತೀನಿ ಬಾರ್ತಾನೆ. ನಾನು ನಮಸ್ಕಾರಪ್ಪ, ಬೇಡ, ಚೆನ್ನಾಗಿರು ಅಂತ. ಏನಕ್ಕೆ ಹೇಳ್ತಾ ಇದ್ರೆ, ನಾನೀಗ ಯಾವ ಪರಿಸ್ಥಿತಿಯಲ್ಲಿ ಅಂದ್ರೆ, ಬಲ ಯಾರು ದೊಡ್ಡದು? ದೇವರ ಬಲದೊಂದಿಗೆ, ದೇವರ ಆಲೋಚನೆಯೊಂದಿಗೆ ನಾವೇನ್ ಮಾಡಬಾರದು? ಡೋಂಟ್ ಫೈಟ್ ಅಗೇನ್ಸ್ಟ್ ಗಾಡ್. ದೇವರ ಆಲೋಚನೆಗೆ, ದೇವರ ವಿರುದ್ಧವಾಗಿ ನೀವೇನ್ ಮಾಡ್ಬಿಡಿ, ಹೋಗ್ಬೇಡಿ, ಬಿಟ್ಬಿಡಿ. ದೇವರೇನ್ ನಡೆಸ್ತಾರೆ ನಡೆಸ್ಲಿ. ಹೇಳ್ತಾನಲ್ಲ, ನಿಮ್ಮ ಆಲೋಚನೆಗಳು ನನ್ನ ಆಲೋಚನೆಗಳು. ಬಟ್ ದೇವರ ಆಲೋಚನೆ ಎಂತದಂತೆ? ಆಕಾಶವು ಎಷ್ಟು ಉನ್ನತವೋ ಅಷ್ಟೇ ನನ್ನ ಆಲೋಚನೆಗಳು ಏನಾಗಿದೆ? ದೇವರ ಆಲೋಚನೆ ಬಹಳ ದೊಡ್ಡದು. ನೀವು ದೇವರ ಹತ್ರ ಬಿಟ್ಬಿಡಿ. ಎಲ್ರು ನಿಮ್ಮ ಆಲೋಚನೆಗಳನ್ನು ಬಿಡಿ, ನಿಮ್ಮ ಜೀವನವನ್ನು ದೇವರ ಆಲೋಚನೆ ಪ್ರಕಾರ ಬಿಡಿ, ನಿಮ್ಮ ಮಕ್ಕಳ ಜೀವನ ಯಾರ ಆಲೋಚನೆ ಪ್ರಕಾರ ಬಿಡಿ. ಬಿಟ್ರೆ ಏನಾಗ್ತೀರಾ? ಸಕ್ಸಸ್ಫುಲ್ ಆಗ್ತೀರಾ. ಬಿಡ್ಲಿಲ್ಲ, ಲೈಫ್ ಬರ್ಬಾದ್ ಆಗತ್ತೆ. ಸುಮಾರು ಜನ ನೋಡಿದ್ವಿ,
ಈಗ ಸುಮಾರು ಸಭೆಗಳಿಗೆ ಹೋಗ್ತೀವಿ ನಾವು, ಎಲ್ಲ ದೇ ಹ್ಯಾವ್ ದ ಲಕ್ಸುರಿ ಲೈಫ್ಸ್ ಬಟ್ ನೋ ಫ್ಯಾಮಿಲಿ ಸೆಟಪ್. ಏನಿಲ್ಲ ಅಲ್ಲಿ, ಕುಟುಂಬದ ಸೆಟಪ್ಗಳಿಲ್ಲ. ಎಲ್ಲ ಅವ್ರವ್ರ ವೈಯಕ್ತಿಕವಾಗಿ ಬದುಕ್ತಿದ್ದಾರೆ, ಎಲ್ಲರಲ್ಲೂ ದುಡ್ಡಿದೆ, ಎಲ್ಲ ಇದೆ. ದೇವರು ಏನಕ್ಕೆ ಅಂತ ಸೃಷ್ಟಿ ಮಾಡಿದ್ದಾನೆ ಲೋಕದಲ್ಲಿ? ಒಂದು ಮನುಷ್ಯನು ಸಹಕಾರಿಯಾಗಿ, ಸಮಾಜ ಜೀವಿಯಾಗಿ, ಸಂಘ ಜೀವಿಯಾಗಿ ಬದುಕ್ಬೇಕು ಅಂತ. ಎಲ್ಲ ಹೆಂಗ್ ಬದುಕ್ತಿದ್ದಾರೆ ಅಂದ್ರೆ, ಕನ್ನಡ ಪದದಲ್ಲಿ ಹೇಳ್ಬೇಕಂದ್ರೆ ಬೇಡ, ಈಗ ಬೇಡ ಪದ, ಎಲ್ಲ ಒಬ್ಬಂಟಿಗರಾಗಿ ಬದುಕ್ತಾ ಇದ್ದಾರೆ. ಒಬ್ಬಂಟಿಗರಿಗೆ ಇನ್ನೊಂದು ಪದ ಇದೆ ಕನ್ನಡದಲ್ಲಿ, ಅದನ್ನ ನಾವೇನ್ ಮಾಡಬಾರ್ದು, ಪ್ರಸಂಗದಲ್ಲಿ ಬಳಸಬಾರ್ದು. ಒಬ್ಬಂಟಿಗರಿಗೆ ಏನ್ ಹೇಳ್ತಾರೆ ಅಂತ ನನ್ನಷ್ಟು ಗೊತ್ತು. ಎಂತ ಬದುಕು ಬದುಕ್ತಿದ್ಯಾ ನೀನು, ಈ ಬದುಕು ಬೇಕಾ ಅಂತ ಹೇಳ್ತಾರೆ. ಆ ಬದುಕು ನಮ್ಗೆ ಏನಾಗುತ್ತೆ, ದೇವರನ್ನು ಬಿಟ್ರೆ ಆ ಬದುಕು ಕೊಟ್ಟೋಗ್ತೀವಿ. ಆ ಆಲೋಚನೆಗಳನ್ನ ನಾವೇನ್ ಮಾಡಬೇಕು, ಬಿಡಬಾರ್ದು. ಆದ್ರಿಂದ ದೇವರ ಜ್ಞಾನ ಏನಾಗಿಲ್ಲ ನಮಗೆ, ದೇವರ ಆಲೋಚನೆ ನಮ್ಗೆ ಗೊತ್ತಿಲ್ಲ, ದೇವರ ಜ್ಞಾನವು ನಮಗೆ ನಿಲ್ಕೋದಿಲ್ಲ. ಕೀರ್ತನೆ 139:6 ಏನ್ ಹೇಳ್ತಾರೆ ನೋಡಿ, ಕೀರ್ತನೆ 139:6. ಇಂಥ ಜ್ಞಾನವು ಬಹು ಆಶ್ಚರ್ಯವಾಗಿದೆ, ಅದು ಉನ್ನತವಾದ ನನಗೆ ನಿಲ್ಕುತ್ತೆ. ದೇವರ ಜ್ಞಾನ ನಿಮ್ಗೆ ಏನಾಗಲ್ಲ, ನಿಲ್ಕೊಲ್ಲ ಅಂದ್ಮೇಲೆ ಏನ್ ಮಾಡ್ಬೇಕು ನೀವು? ಸರೆಂಡರ್. ಏನಾಗ್ಬಿಡಿ, ಶರಣಾಗತರಾಗಿದೆ. ಯಾರಿಗೆ? ದೇವರಿಗೆ. ಆತನ ಜ್ಞಾನವನ್ನು ನಾವು ನಿಲ್ಕೋದಕ್ಕಾಗಲ್ಲ ಅಂದ್ಮೇಲೆ ನಾವು ಯಾರಿಗೆ ಸರೆಂಡರ್ ಆಗ್ಬೇಕು? ದೇವರಿಗೆ. ಆಗ ದೇವರು ನಮ್ಗೆ ಏನ್ ಮಾಡ್ತಾನೆ, ಜ್ಞಾನ ನಿಧಿಯಾಗಿ ದೇವರು ನಮಗೆ ಯೇಸು ಕ್ರಿಸ್ತನ ಮುಖಾಂತರ ಜ್ಞಾನವನ್ನು ಕೊಡ್ತಾರೆ. ಸರೆಂಡರ್ ಟು ದ ಗಾಡ್. ಸಾಂಗ್ ಇದೆಯಲ್ಲ ಇಂಗ್ಲಿಷ್ ಅಲ್ಲಿ, ಐ ಸರೆಂಡರ್ ಆಲ್. ಏನಕ್ಕೆ? ನಾನು ಯಾರಿಗೆ ಸರೆಂಡರ್ ಆಗ್ಬೇಕು? ದಯವಿಟ್ಟು ದೇವರಿಗೆ ಶರಣಾಗತರಾಗಿ, ನಿಮ್ಮ ಹಠಕ್ಕೆ, ನಿಮ್ಮ ಸ್ವಾರ್ಥಕ್ಕೆ, ನಿಮ್ಮ ಜೀವನದ ಶೈಲಿಗೆ, ನಿಮ್ಮ ಬದುಕಿನ ಬಂಡಕ್ಕೆ, ಲೌಕಿಕವಾದ ಕಾರ್ಯಗಳಿಗೆ ಶರಣಾಗತರಾಗಬೇಡಿ. ಆದ್ರೆ ನಿಮ್ಮಿಷ್ಟ ಅದು. ಆದ್ರೆ ಯಾರಿಷ್ಟ ಅದು? ನಿಮ್ಮಿಷ್ಟ. ನಾವು ಯಾರ ಆಲೋಚನೆ ನಿಂತ್ಕೋಬೇಕು? ದೇವರ ಆಲೋಚನೆ. ಆತನ ಆಲೋಚನೆ ಎಂಥದ್ದು? ಆಕಾಶದಷ್ಟು ಉನ್ನತವಾದದ್ದು. ನಮ್ಮ ಆಲೋಚನೆಗಳು ಬಹಳ ಸೀಮಿತ. ಬಟ್ ನಾವು ಅನ್ಕೋತೀವಿ, ನಾನು ಗ್ರೇಟು, ನನ್ನಲ್ಲಿ ಜ್ಞಾನ ಇದೆ, ನನ್ನಲ್ಲಿ ಆಲೋಚನೆ ಇದೆ, ನನ್ನಲ್ಲಿ ಮಾತಿನ ಶಕ್ತಿ ಇದೆ, ನನ್ನಲ್ಲಿ ಸೌಂದರ್ಯವಿದೆ, ನನ್ನಲ್ಲಿ ಬಲ ಇದೆ, ನನ್ನಲ್ಲಿ ಶಕ್ತಿ ಇದೆ. ಎಲ್ಲ ಒಂದ್ ದಿವಸ ಎಲ್ಲೋಗುತ್ತೆ, ಎಲ್ಲ ಒಂದ್ ದಿವಸ ಮಣ್ಣಾಗಿ ಹೋಗುತ್ತೆ. ಹೋದ ವಾರ ಆಚೆವಾರ ನಮ್ಮ ಕಡೆಯವರು ತೀರ್ಕೊಂಡ್ರು. ಅವ್ರ ವಯಸ್ಸಲ್ಲಿ ನೋಡಿದಾಗ ಅಂತ ಒಂದು ಸುಂದರಿ, ಅಂತ ಸುಂದರಿ ಅಂದ್ರೆ ನಮ್ಮ ರಿಲೇಷನ್ ಆಗ್ಬೇಕು, ಬಹಳ ಸುಂದರಿ. ಅವ್ರು ನೋಡ್ಬೇಕಂದ್ರೆ ಏನೋ ಸಿನಿಮಾ ಸ್ಟಾರ್ ತರ ಇದ್ರು. ಲಾಸ್ಟ್ ಪೆಟ್ಟಿಗೆ ಬೇಕಾದ್ರೆ ನೋಡ್ದು, ಬೂದಿ ಬಣ್ಣ ಆಗ್ಬಿಟ್ಟಿದ್ರು. ಎಂತ ಬಣ್ಣ? ಬೂದಿ. ಮೈಯೆಲ್ಲ ಶುಗರ್ ಬಂದು ಏನು ಆಗಿ ವಯಸ್ಸಾಗ್ಬಿಡೈತಿಯಪ್ಪ. ವಯಸ್ಸಾದ್ಮೇಲೆ ಮನುಷ್ಯನಿಗೆ ಆಗುತ್ತದೆ. ಅಂದ್ರೆ ಏನು ಕೇಳ್ತಾ ಇದ್ದೀನಿ ಅಂದ್ರೆ, ನಮ್ದು ಅಷ್ಟೇ, ನಾವ್ ಯಾರ ಜೊತೆ ಹೊರಡಬೇಕು? ಆತನ ಜೊತೆ ಹೊರಡಬೇಕು. ಆತನ ಆಲೋಚನೆಗಳು ಆಕಾಶದಷ್ಟು ಉನ್ನತವಾದದ್ದು, ಮತ್ತು ಆತನ ಜ್ಞಾನ ನಮ್ಗೆ ಏನ್ ಸಿಗಲ್ಲ, ಸಿಲ್ಕೋಲ್ಲ. ನಾವ್ ಯಾರಿಗೆ ಸರೆಂಡರ್ ಆಗ್ಬೇಕು? ದೇವರಿಗೆ ಸರೆಂಡರ್ ಆಗ್ಬೇಕು. ಅದನ್ನ ಹೇಳ್ತಾನೆ, ಆತನ ಜ್ಞಾನವು ಅಪರಿಮಿತವಾಗಿದೆ. ಆದ್ರಿಂದ ಕಡೆಯದಾಗಿ ನಾವು ರೋಮ 11ನೇ ಅಧ್ಯಾಯ 33-36 ನೋಡ್ಬೇಕಾದ್ರೆ, ರೋಮ 11:33-36. ಆಹಾ, ದೇವರ ಐಶ್ವರ್ಯವು, ಜ್ಞಾನವು, ವಿವೇಕವು ಎಷ್ಟೋ ಅಗಾಧ. ಎಷ್ಟೋ ಅಗಾಧ ಅಂದ್ರೆ ಅನ್ಲಿಮಿಟೆಡ್. ಅದೆಷ್ಟು ಅಂತ ಗೊತ್ತಿಲ್ಲ ಅಲ್ವಾ? ಅಲ್ಲಿ ಹೇಳ್ತಾನೆ ನೆಕ್ಸ್ಟ್, ಆತನ ತೀರ್ಮಾನಗಳು ಪರಿಶೋಧನೆಗೆ ಎಷ್ಟೋ ಅಗಮ್ಯ. ಊಹಿಸಕ್ಕಾಗಲ್ಲ ದೇವರು ನಿಮ್ಮ ಜೀವನದಲ್ಲಿ ಎಂತ ಒಂದು ತೀರ್ಮಾನ ತಗೊಳ್ತಾನಂತ, ನಿಮ್ ಜೀವನದಲ್ಲಿ ಏನಾಗುತ್ತೆ ಅಂತ, ದೇವ್ರು ಯಾವ ರೀತಿ ಮಾಡ್ತಾನೆ ಅಂತ ನಿಮ್ ಕೈಲಿ ಊಹಿಸ್ಕೊಳಕ್ ಆಗಲ್ಲ. ಬಿಟ್ಬಿಡಿ. ದೇವರೇ ನೀನ್ ನಡೆಸ್ದಂಗಿರ್ಲಿ, ದೇವರೇ ನಾನು ಶರಣಾಗತನಾಗಿದ್ದೇನೆ. ದಯವಿಟ್ಟು ಕೀರ್ತನೆಗಳನ್ನ ಓದಿ. ದಾವೀದನ ಕೀರ್ತನೆಗಳು ಅವನು ಎಲ್ಲಾದ್ರೂ ಹೇಳ್ತಾನೆ, ದೇವರೇ ನಿನ್ನಲ್ಲಿ ನಾನೇನಾಗಿದ್ದೇನೆ, ಶರಣಾಗತನಾಗಿದ್ದಾನೆ. ನೀನೇ ನನ್ನ ದೇವರು, ನೀನೇ ನನ್ನ ಕೋಟೆ, ನೀನೇ ನನ್ನ ಬಂಡೆ. ಯಾಕೆ ಅದನ್ನೆಲ್ಲ ಹೇಳ್ತಾನೆ? ಯಾಕೆ ಹೇಳ್ತಾನೆ? ಅವನು ಬುದ್ಧಿವಂತ. ಯಾರು? ಅವನು ಬುದ್ಧಿವಂತ. ಅದಕ್ಕೇನೆ ಅವನು ಒಂದು ಡಿಸಿಗ್ನೇಷನ್ ಕೊಟ್ರು ದೇವರು. ನೀವು ಹಳೆ ಒಡಂಬಡಿಕೆಯಲ್ಲಿ 1 ವರ್ಷಗಳು, 2 ವರ್ಷಗಳು, 1 ಪೂರ್ವಕಾಲ ಅಂತ, 2 ಪೂರ್ವಕರ್ತ ಅಂತ, ಮತ್ತೆ 1 ಸಾಮ್ಯಲ, 2 ಸಾಮ್ಯಲ ನೋಡ್ಬೇಕಾದ್ರೆ ಒಂದು ಮಾತು ದೇವ್ರು ಹೇಳ್ಕೊಂಡ್ಬರ್ತಾನೆ. ಏನ್ ಹೇಳ್ಕೊಂಡ್ಬರ್ತಾನೆ? ಎಲ್ಲಾ ರಾಜರು ಬರ್ತಾರೆ, ಒಂದೊಂದು ರಾಜ ಬಂದಾಗ್ಲೂ ಅಲ್ಲೊಂದು ಲೈನ್ ಹಾಕ್ತಾರೆ, ಟ್ಯಾಗ್ ಲೈನ್. ಏನಂತ? ಈತನು ಪೂರ್ವಿಕನಾದ ದಾವೀದನಂತೆ ದೇವರ ಚಿತ್ತದ ಪ್ರಕಾರ ನಡೆಯಲಿಲ್ಲ. ಎಲ್ಲಾ ಅರಸರಿಗೂ ಬರ್ತದೆ, ನೀವು ಓದಿ ಬೈಬಲ್ ಅಲ್ಲಿ. ಎಲ್ರೂ ಹೇಳ್ತಾನೆ, ಈತನು ತನ್ನ ದಾವೀದನಂತೆ ನಡೆಯದೆ ಯರೊಬ್ಬಾಮನ ರೀತಿಯಲ್ಲಿ ನಡೆದನು. ಈತನ ಪೂರ್ವಿಕನಾದ ದಾವೀದ ನಡೆಯಲಿಲ್ಲ. ಒಂದು ಡಿಸಿಷನ್, ಒಂದು ಟ್ಯಾಗ್ ಲೈನ್ ಯಾರು ಹೇಳ್ತಾರೆ?
ದಾವೀದನು ಲೈಫಲ್ಲಿ ತಪ್ಪು ಮಾಡ್ದ, ದಾವೀದನಿಗೂ ತಪ್ಪುಗಳು ನಡೀತು, ಆದ್ರೆ ಯಾರಂತ ಶರಣಾಗತನಾದ? ಇವತ್ತು ನಮ್ಮ ಲೈಫಲ್ಲಿ ನಾವು ತಪ್ಪುಗಳು ಮಾಡ್ತೀವಿ, ನಾವು ಜೀವನದಲ್ಲಿ ಎಲ್ಲ ಮಾಡ್ತೀವಿ, ಬಟ್ ಯಾರಿಗೆ ಶರಣಾಗತರಾಗಬೇಕು? ದೇವರಿಗೆ ಶರಣಾಗತರಾಗಬೇಕು. ಯಾಕಂದ್ರೆ ಆತನ ತೀರ್ಮಾನ ಏನ್ ಮಾಡಕ್ಕಾಗಲ್ಲ. ಈಗ ನೀವೊಂದು ತೀರ್ಮಾನದಲ್ಲಿ ಕೂತಿದ್ರ ನನ್ನ ಜೀವನದಲ್ಲಿ ಇದೇ ಆಗ್ಬೇಕು ಅಂತ, ಆಗಲ್ಲ, ಆಗಲ್ಲ. ಯಾಕಾಗಲ್ಲ? ನಿಮ್ಮನ್ನ ಆರಿಸ್ಕೊಂಡಿದ್ಯಾರು? ದೇವ್ರಾಗ ನೀನ್ ಯಾರ ಹತ್ರ ಕೊಡ್ಬೇಕು ನಿಮ್ ತೀರ್ಮಾನನ? ದೇವ್ರ ಹತ್ರ ಕೊಡ್ಬೇಕು. ನಂದೇ ಯೋಚನೆ, ನಂದೇ ಆಲೋಚನೆ, ನಂದೇ ತೀರ್ಮಾನ ಅಂದ್ರೆ ಅದಕ್ಕೆ ರಿಸಲ್ಟ್ ಬೇರೆ ತರ ಇರ್ತದೆ. ಯಾವಾಗ ದೇವ್ರ ಮುಂದೆ ನಾನು ಅಂತ ಕೂತ್ ಬಿಡ್ತೀನೋ, ದೇವ್ರ ಮುಂದೆ ನಾನು ಎಂಬ ಅಹಂಭಾವದಲ್ಲಿ ನಾನು ಕೂತ್ ಬಿಡ್ತೀನೋ, ನಾನೇನಾಗ್ಬಿಡ್ತೇನೆ? ದೇವ್ರ ಕೈ ಬಿಟ್ಬಿಡ್ತಾನೆ ಅಷ್ಟೇ. ಇಸ್ರಾಯೇಲನ್ನು ಕೈ ಬಿಟ್ಟಾಗ ನಮ್ಮನ್ನ ಏನ್ ಮಾಡ್ತಾನೆ? ಕೈ ಬಿಡ್ತಾನೆ. ಇಲ್ಲಿ ಹೇಳ್ತಾನೆ, ಕರ್ತನ ಮನಸ್ಸನ್ನು ತಿಳಿದುಕೊಂಡವರು ಯಾರು? 30ನೇ ವಾಕ್ಯ, ಕರ್ತನ ಮನಸ್ಸನ್ನು ತಿಳಿದುಕೊಂಡವರು ಯಾರು? ಆತನಿಗೆ ಆಲೋಚನಾ ಕರ್ತರು ಯಾರು? ಮೊದಲು ಆತನಿಗೆ ಕೊಟ್ಟು ಪ್ರತಿಫಲ ಯಾರು? ದೇವರಿಗೆ ಆಲೋಚನೆ ಕೊಡೋದಕ್ಕೆ ಯಾರು ಸಾಧ್ಯ ಇಲ್ಲ. ಫೈನಲ್ ಆಗಿ ಹೇಳ್ತಾನೆ, ಸಮಸ್ತವೂ ಆತನಿಂದ ಉತ್ಪತ್ತಿಯಾಗಿ ಆತನಿಂದ ನಡೆಯುತ್ತಾ ಆತನಿಗಾಗಿ ಇರುತ್ತದೆ. ಇದೆಲ್ಲ ಉತ್ಪತ್ತಿಯಾಗಿದೆ ಯಾರಿಂದ? ದೇವರಿಂದ. ಆತನಿಗೋಸ್ಕರ ನಿಂತಿದೆ. ನಾವು ಯಾರಿಗೋಸ್ಕರ ಇರ್ಬೇಕಂದ್ರೆ ಆತನಿಗೋಸ್ಕರ ಬದುಕಬೇಕು. ಕಡೆಯದಾಗಿ 1 ಕೊರಿಂಥ 2ನೇ ಅಧ್ಯಾಯ 16ನೇ ವಾಕ್ಯವನ್ನು ಹೇಳಿ ನಾನು ಈ ಪ್ರಸಂಗವನ್ನು ಮುಗಿಸ್ತೇನೆ. 1 ಕೊರಿಂಥ 2ನೇ ಅಧ್ಯಾಯ 16ನೇ ವಾಕ್ಯ. ಒಂದು ಕೊರಿಂಥ 2, ಕರ್ತನ ಮನಸ್ಸನ್ನು ತಿಳಿದುಕೊಂಡು ಆತನಿಗೆ ಉಪದೇಶವನ್ನು ಬರೆದಿದೆಯಲ್ಲ. ಅರ್ಥ ಏನಾದ್ರು? ಕರ್ತನಿಗೆ ಯಾರು ಉಪದೇಶ ಮಾಡಕ್ಕಾಗತ್ತಾ? ಯಾರು ಗೊತ್ತಾಗತ್ತಾ? ಬಟ್ ನಮಗಾದ್ರೂ ಏನ್ ಸಿಕ್ಕಿದೆ? ಯಾರ ಮನ್ಸು ಸಿಕ್ಕಿದೆ? ನಿಮಗೆ ಯಾರ ಮನ್ಸಿದೆ? ಕ್ರಿಸ್ತನಿಗೆ ಯಾರು ಗೊತ್ತು? ಆಗ್ಲೇ ಫಿಲಿಪ್ನ ಹತ್ರ ಏನ್ ಹೇಳಿದ್ರು ಕ್ರಿಸ್ತನು? ನನ್ನನ್ನು ನೋಡಿದವನು ಅಲ್ವಾ? ಕ್ರಿಸ್ತನ ಮನಸ್ಸು ಯಾರಲ್ಲಿದೆಯೋ ಅವರಿಗೆಲ್ಲ ಏನಾಗುತ್ತೆ? ಇದಿಷ್ಟು ಇವತ್ತು ಮಾಡಿದ ಸಬ್ಜೆಕ್ಟ್ ಅರ್ಥ ಆಗುತ್ತೆ. ಯಾರಿಗೆ ಕ್ರಿಸ್ತನ ಮನಸ್ಸಿಲ್ವೋ ಸಬ್ಜೆಕ್ಟ್ ನ ಇಲ್ಲೇ ಬಿಟ್ಬಿಟ್ಟು ಹೋಗಿ. ಇವತ್ತು ಹೇಳಿದಂತ ಪಾಠವನ್ನ ಇಲ್ಲೇ ಬಿಟ್ಟು ಹೋಗಿ. ಕ್ರಿಸ್ತನ ಮನಸ್ಸಿನವರಿಗೆ ಇವತ್ತಿನ ಪಾಠ ಅರ್ಥ ಆಗುತ್ತೆ. ಪಾಠ ಏನು ಅಂದ್ರೆ, ನಾವು ಯಾರ ವಿವೇಕವನ್ನು ಅರ್ಥಕೊಳ್ಳಕ್ ಸಾಧ್ಯ ಇಲ್ಲ, ದೇವರ ವಿವೇಕವನ್ನ ಜ್ಞಾನವನ್ನ ಅರಿಯಕ್ ಸಾಧ್ಯ ಇಲ್ಲ. ಬಟ್ ನಾವೇನ್ ಮಾಡ್ಬೇಕು? ದೇವರಲ್ಲಿ ಶರಣಾಗತರಾಗಬೇಕು. ನಮ್ಮ ಆಲೋಚನೆಗಳನ್ನೆಲ್ಲ ಏನ್ ಮಾಡ್ಬೇಕು? ಬಿಟ್ಟಾಕ್ಬೇಕು. ದೇವರ ಆಲೋಚನೆಗಳಿಗೆ ನಮ್ಮ ಮನಸ್ಸನ್ನು ಕೊಡಬೇಕು. ಸೊ ನಾವು ನೋಡ್ಬೇಕಾದ್ರೆ ನಾವು ಯಾರು ಯೋಗ್ಯರಾಗಿದ್ದೇವೆ, ಯಾರು ಯೋಗ್ಯರಾಗಿದ್ದೇವೆ. ಆದ್ದರಿಂದ ನಮ್ಮಲ್ಲಿ ಏನಿರ್ಬೇಕಂತೆ? ಕ್ರಿಸ್ತನಲ್ಲಿ ಇದ್ದಂತ ಮನಸ್ಸು ನಮ್ಮಲ್ಲಿದ್ದು, ಆ ಮನಸ್ಸಿನಿಂದ ಇಲ್ಲಿಂದ ನಿರ್ಗಮನ ಮಾಡೋಣ. ಆ ಮನಸ್ಸು ನಮ್ಮಲ್ಲಿ ಯಾವತ್ತೂ ಇರಲಿ. ಕ್ರಿಸ್ತನಲ್ಲಿದ್ದಂತ ಚಿಂತೆಗಳೇ ನಮ್ಮಲ್ಲಿರಲಿ. ಕ್ರಿಸ್ತನು ಒಂದೇ ಪಾಲಿಸಿ, ತಂದೆ ಏನ್ ಹೇಳಿದಾನೋ ಅದನ್ನ ನಾನು ಮಾಡ್ಬೇಕು. ಇವತ್ತು ನಾವೇನ್ ಮಾಡ್ಬೇಕು? ಕ್ರಿಸ್ತ ನಮ್ಗೆ ಏನ್ ಹೇಳ್ಕೊಟ್ಟಿದ್ದಾನೋ, ಕ್ರಿಸ್ತನ ಉಪದೇಶ ನಮ್ಗೆ ಹೇಳ್ಕೊಟ್ಟಿದ್ದೇವೆ, ಅಷ್ಟನ್ನು ಮಾಡಿದ್ರೆ ಸಾಕು. ತುಂಬಾ ಎಕ್ಸ್ಟ್ರಾರ್ಡಿನರಿ ಕಾರ್ಯಗಳನ್ನು ಮಾಡೋದು, ಎಕ್ಸ್ಟ್ರಾರ್ಡಿನರಿ ಇದನ್ನು ಮಾಡೋದು ಎಲ್ಲ ಬೇಡ. ಏನ್ ದೇವರು ನಮ್ಗೆ ಕ್ರಿಸ್ತನಿಂದಂತ ಮನಸ್ಸಿದ್ರೆ ಸಾಕು. ವೇದಗಳು ಏನ್ ಹೇಳುತ್ತೋ, ಸತ್ಯವೇದ ಏನ್ ಹೇಳುತ್ತೋ, ದೇವರ ವಾಕ್ಯ ಏನ್ ಹೇಳುತ್ತೋ ಅಷ್ಟಕ್ಕೆ ವಿಧೇಯನಾಗಿದ್ದು ಬಿಟ್ರೆ ನಾವು ದೇವರನ್ನ ಅರ್ಥಕೊಳ್ಳಬಹುದು, ದೇವರ ಸನ್ನಿಧಾನಕ್ಕೂ ಸೇರಬಹುದು. ಆದ್ರಿಂದ ಇವತ್ತಿನ ಪ್ರಿಯರೇ, ನಾವು ನೋಡಿದ ಪ್ರಕಾರ ನಾವು ದೇವರ ವಿವೇಕವನ್ನ ಪರಿಶೋಧಿಸೋದಕ್ಕೆ ಅಗಮ್ಯ. ಆದರೆ ಯಾರು ನಮ್ಮ ಜೊತೆ ಇದ್ರೆ ನಮ್ಗೆ ಗೊತ್ತಾಗತ್ತಿಲ್ಲ. ಕ್ರಿಸ್ತನು ನಮ್ಮಲ್ಲಿದ್ದರೆ, ಪರಿಶುದ್ಧಾತ್ಮನ ಬಲವು ನಮ್ಮಲ್ಲಿದ್ದರೆ ಇವೆಲ್ಲವನ್ನು ಅರ್ಥಕೊಳ್ಬೇಕು. ಅದನ್ನ ಅರ್ಥಕೋಬೇಕಂದ್ರೆ ನಾನು ಸಮಯ ಯಾರು ಕೊಡ್ಬೇಕು? ದೇವ್ರಿಗೆ ಕೊಡ್ಬೇಕು. ನನ್ನ ಆಲೋಚನೆಗಳು ಯಾರನ್ನು ಕೊಡ್ಬೇಕು? ದೇವ್ರಿಗೆ ಕೊಡ್ಬೇಕು. ನನ್ನ ಕಾರ್ಯಗಳನ್ನು ಯಾರಿಗೂ ಒಪ್ಪಿಸ್ಬೇಕು? ದೇವ್ರಿಗೆ ಒಪ್ಪಿಸ್ಬೇಕು. ಪ್ರತಿಯೊಬ್ಬ ಕ್ರೈಸ್ತನು ತನ್ನ ಜೀವನದಲ್ಲಿ ತನ್ನ ಆಲೋಚನೆಗಳನ್ನ, ತನ್ನ ಕಾರ್ಯಗಳನ್ನ, ತನ್ನ ಚಿಂತನೆಗಳನ್ನ ಯಾವ ಒಬ್ಬ ಮನುಷ್ಯ ದೇವ್ರಿಗೆ ಒಪ್ಪಿಸ್ತಾನೋ ಅವನ ಕಾರ್ಯಗಳೆಲ್ಲ ಏನಾಗುತ್ತೆ? ಸುಲಭ. ನನ್ನ ವೈಯಕ್ತಿಕ ಹಠ, ನನ್ನ ವೈಯಕ್ತಿಕ ಚಿಂತನೆ, ವೈಯಕ್ತಿಕ ಸಾಹಸಗಳು ಇದ್ಯಾವುದು ಲೆಕ್ಕಕ್ಕೆ ಬರಲ್ಲ. ನಾವು ಯಾವತ್ತಿದ್ರೂ ನಶ್ವರ. ನಾವು ಮಣ್ಣು. ಎಲ್ಲಿಗೆ ಸೇರ್ತೀವಿ? ಮಣ್ಣಿಗೆ ಸೇರ್ತೀವಿ. ಆದ್ದರಿಂದ ಶಾಶ್ವತನಾದ ದೇವರು, ಶಾಶ್ವತನಾದ ಕರ್ತನು, ಶಾಶ್ವತನಾದ ರಾಜನು, ಸದಾಕಾಲ ಜೀವಿಸುವನು, ಆದಿಯಿಂದಲೂ ದೇವರು, ನಿತ್ಯನಾದ ದೇವರು, ಈ ದೇವರ ಬೆಳೆಗೆ ನಮ್ಮನ್ನು ಸೇರಿಸುವಂತ ಏಕೈಕ ಮಾರ್ಗ ಕ್ರಿಸ್ತನ ಮಾರ್ಗ. ಕ್ರಿಸ್ತನ ಮಾರ್ಗದಲ್ಲಿ ಸಾಗುತ್ತಾ ಹೋಗೋಣ. ಈ ವಾಕ್ಯಗಳು, ಕೊಟ್ಟಿರುವಂತ ವಾಕ್ಯಗಳು ನಿಮ್ಮೆಲ್ಲರಿಗೂ
ಬಹಳ ಪ್ರಯೋಜನವಾಗಿದ್ದು ನೀವೆಲ್ಲರೂ ದೇವರ ಜ್ಞಾನದಲ್ಲಿ, ಸತ್ಯದಲ್ಲಿ, ಬಲದಲ್ಲಿ ಬೆಳೆಯುತ್ತಾ ದೇವರ ಮಕ್ಕಳಾಗಿ, ಕ್ರಿಸ್ತನ ಸಾಕ್ಷಿಗಳಾಗಿ, ಈ ಲೋಕದಲ್ಲಿ ದೇವರ ಮಹತ್ವವನ್ನು, ಮಹಿಮೆಯನ್ನು ಸಾರುವಂತ ಮಕ್ಕಳಾಗಿ ಬದುಕುತ್ತಾ ಸಾಗಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ.